ಇನ್ಮೇಲೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ. 10,000 ರೂಪಾಯಿ ಆಯ್ತಪ್ಪ. 3 ಲಕ್ಷ ರೂಪಾಯಿ ಉಳಿಲ್ವಾ? ಇವತ್ತು 700 ರೂಪಾಯಿ 600 ರೂಪಾಯಿ ಆದ ದುಡ್ಡು. ಎಷ್ಟಾಯ್ತು ದುಡ್ಡು? ರೈತರು ಅಂದ್ರೆ ಯಾರು? ಬಟ್ಟೆ ಬಿಚ್ಚಾಕಿ ಕಮ್ಮಿ ಕಟ್ಟಾಕ್ಬಿಡ್ತೀವಿ. ರೈತರಿಗೆ ಹೆಣ್ಣು ಕೊಡಲ್ವ? ಯಾಕೆ ಹೆಣ್ಣು ಕೊಡಲ್ಲ ಅಂದ್ರೆ ಮನೇಲೂ ಅಷ್ಟೇ ನಾವು ತಂದೆ ತಾಯಿಗಳು ಏನ್ ಮಾಡ್ತಾ ಇದ್ರು ಕೂತ್ಕೊಂಡು ಅಪ್ಪ ಅಮ್ಮಂದ್ರಿಗೆ ಏನ್ ಹೇಳೋದು ಅಂದ್ರೆ ನಮ್ಮ ಮಕ್ಕಳನ್ನ ಬೆಂಗಳೂರಿಗೋ ಅಮೇರಿಕಾಗೋ ಮಡ್ರಾಸ್ಗೋ ಚೆನ್ನೈಗೋ ಕಳಿಸೋ ಬದಲು ಅವ್ರು ನಮ್ಗೆ ಹುಷಾರ್ ತಪ್ಪರ ದಂಡಲ್ಲಿ ನೋಡ್ಕೊಳ್ಳೋಕ್ಕೂ ಬರಲ್ಲ, ಬೆಂಗಳೂರಿದ್ರು ಬರಲ್ಲ. ಹಾಗಾಗಿ ತಂದೆ ತಾಯಿಗಳು ನೀವು ನಿಮ್ಮ ಫ್ಯೂಚರು 99% IT-BTಯಲ್ಲಿ ದೊಡ್ಡ ದೊಡ್ಡ ಕಂಪ್ನಿಲಿ ಗಂಡ ಹೆಂಡತಿ ಚೆನ್ನಾಗಿರಲ್ಲ. ಎಲ್ಲಂದ್ರೆ ನೀವು ರೈತನಿಗೆ ಹೆಣ್ಣು ಕೊಡಿ. ನಾನು ರೈತನಿಗೆ ಕೊಟ್ಟಿರೋದು ನನ್ನ ಮಗಳನ್ನ ನಾವೇನು ಹೇಳ್ತೀವಿ ಅದರಂತ ನಡ್ಕತೀವಿ. ನಾನೇ ರಾಜ ನಾನೇ ಪ್ರಭು ಅಂತ ಹೋಗ್ಬೇಕು ಎಲ್ಲಕ್ಕೂ. ನಾವು ತಲೆ ಕೆರ್ಕೊಂಡು ಉನಾರ ಹಾಕ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ನಾವು ಕೊಡಲ್ಲ ಹೆಣ್ಣ. ತೋರಿಸ್ಬೇಕು ನಮ್ಮ ತಾಕತ್ ಏನು. ನಾನು ಪ್ರಭು ಸುಪ್ರೀಂ, ನಾನು ನೀನು ಮಂತ್ರಿ ಆದ್ರೆ ನಾನು ರಾಜ. ಕರ್ನಾಟಕದ ರೈತರೆಲ್ಲ ಬರ್ತಾರೆ ಈಗ ಎಲ್ಲ ಕಡೆಯಿಂದ ಕರೀತಾವ. ಜಿಲ್ಲಾಧಿಕಾರಿಗಳಾಗಿರ್ಬೋದು, SP ಆಗಿರ್ಬೋದು, DC ಯಾರೇ ಆಗಿರಲಿ 10 ಗಂಟೆಗೆ ಬೆಟ್ ಮಾಡಬೇಕು. ನಾವು ಸ್ಟ್ರೈಕ್ ಮಾಡಿದ್ರೆ ಓಡ್ ಬರ್ಬೇಕು. ನಾ ಕರೆದ್ರು ಆಗಲ್ಲಪ್ಪ, ನನ್ನ ಇಷ್ಟ ಅದು. ರೈಲ್ ಮ್ಯಾನ್ಗೆ ಡಬಲ್ ಅಧಿಕಾರಿ, ನನಗೆಲ್ಲ ಅಧಿಕಾರಿ ಅವರು. ನಿಷ್ಠ 4 ಗಂಟೆ ಕೆಲಸ ಮಾಡೋದೇ ಆದ್ರೆ ಜಮೀನ್ಲಿ ನಮ್ಮಂತ ಜೀವನ ಯಾರು ಇಲ್ಲ. ಇಲ್ಲೇ ಕಾಲ್ ಕೂದ್ಬಿಡ್ತೀವಿ, ಮುಖ್ಯಮಂತ್ರಿಗಳ ಕಾಲ ಇಲ್ಲೇ ಬಾಳ ಕಟ್ ಮಾಡ್ಬಿಡ್ತೀವಿ ನಾವು. ನಮಗೆ ಕೊಡ್ತಾರೆ, ನಾವು 3 ಜನ 4 ಜನ ಹಣ್ಣಾಗಂಡು ನಾವು ಮೇಯ್ತೀವಿ. ಇಟ್ಟಿಂದ ಪುನಃ ಮರಿ ಮಾಡ್ತಾರೆ. ಹಂಗಾಗಿ ವ್ಯವಸ್ಥೆ ಅದಲ್ಲ, ಅದು ಹಳ್ಳಿ ವ್ಯವಸ್ಥೆನೇ ವ್ಯವಸ್ಥೆ. ಕೋಟ್ಯಾಂತರ ರೂಪಾಯಿ ಬೆಲೆವಾಳ ಫಸಲು ಹಾಳಾಗ್ತಾ ಇದೆ. ಇದು 50 ರೂಪಾಯಿ ಗಂಟು ಹೋಯ್ತದೆ, 15ಕ್ಕೂ ಬರ್ತದೆ, 20ಕ್ಕೂ ಬರ್ತದೆ. ಈ ಕಡೆ ಬಾಳೆಹಣ್ಣು ಕೊಡ್ತೀವಿ 40 ರೂಪಾಯಿ, ಪುನಃ ನಾಳೆಗೆ ಆ ಬಾಳೆಹಣ್ಣು 100 ರೂಪಾಯಿ. ಈಗ ನಮ್ಮ ಕಣ್ಣೆಲ್ಗೆ ಆಯ್ತಾ ಅದಲ್ಲ. ನೀವು ಒಟ್ಟಿಗೆ ಅಂತಂದ್ರಿ ಸಾ ಹಂದಿನೇ ತಿನ್ನಿ ಹೋಗಿ, ನೀವು ಹಂದಿ ಹಾಲನ್ನೇ ಕುಡೀರಿ ನೀವು. ಕಾಸ್ಟ್ಲಿ ದುಡ್ಡು ಜಾಸ್ತಿ. ನಾವು ಅಲ್ಲಿಂದ ತರಿಸಿರೋದು. ನಾನು ಸುಮ್ಮನೆ ಲಾಸು ಅಂದರೆ ಲಾಸ್ ಆಗ್ತದೆ. ಹಾಗಾಗಿ ವ್ಯವಸಾಯದಲ್ಲಿ ದುಡ್ಡಿದೆ, ನೆಮ್ಮದಿ ಇದೆ, ಬದುಕಿದೆ. ಡಾಕ್ಟ್ರು ಇಂಜಿನಿಯರ್ಗಳೆಲ್ಲ ರಿಸೈನ್ ಮಾಡ್ಬಿಟ್ಟು ಬರ್ತಾವ್ರೆ. ಕಂಪ್ಲೇಂಟ್ ಬರೀರಿ, ಇಲ್ಲೇ ಕಳಿಸಿ ಅವ್ರ ಇಲ್ಲಿಗೆ ಗಡಿಪಾರು ಮಾಡಿ ಅವ್ರಿಗೆ. ಸರ್ಕಾರಿ ನೌಕರರು ಕೊಡಬೇಕು ನಿಮ್ಮ ಲೆಟರ್ನ. JCB ಮಾಡ್ಸಪ್ಪ, ಪೂರ್ತಿ ಮಾಡಿಸು. ಈ ತಲೆ ಕೆಲ್ಸಕ್ಕೆ ನೀನು ಬಾಯ್ಲಿ. ಹಲೋ ನಿಲ್ಸ್ಕೊಂಡಿರಪ್ಪ ನೀನು ಅಂತೀರೋ ಬ್ರೋ ಬಿಡ್ಬೇಕಾಯ್ತು ನಿಮ್ಮ ಗಾಡಿ ಇಳಕಾಗಿರೋ. 26 ದಿನಕ್ಕೆ ನಿಮ್ಮ ಅಕೌಂಟ್ಗೆ ದುಡ್ಡು ಬಂದ್ಬಿಡ್ತದೆ. ಹೇಳ್ಕೊಟ್ಟು ಮಾಡಿಸಿ ಮಾರ್ಕೆಟು ನಾವು ಮಾಡ್ಕೊಡ್ತೀವಿ. ಮುಂದೆ ಅವತಾರ ಶಿವ ಇನ್ನೂ ಚೆನ್ನಾಗಿ ಬೆಳೆದು ಒಳ್ಳೆ ದೊಡ್ಡ ವ್ಯಕ್ತಿಯಾಗಿ ಬೆಳೆದು ಇನ್ನೂ ಈ ಥರದ ಸಮಸ್ಯೆಗಳನ್ನ ಬೇಕಾದಷ್ಟು, ಯಾಕಂದರೆ ನಾವೊಬ್ಬ ಇರ್ಬೋದು, ಇದು ನಿಮ್ಮ ಇವ್ರ ಮುಖಾಂತರ ಬೇಕಾದಷ್ಟು ಜನಕ್ಕೆ ತಲುಪ್ತಾ ಇದೆ. ನಮ್ಮ ಸ್ಥಿತಿಗೆ ನಾವೇ ಕಾರಣ. ಅದ್ರ ಜೊತೆ ರೈತ ಸಂಘ ಅದ, ನಿಂತ್ಕೊಳ್ಳಿ ಒಗ್ಗಟ್ಟಾಗಿ ಎಲ್ಲವನ್ನು ಚೇಂಜ್ ಮಾಡೋಣ. ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಒಂದು ಸ್ವಲ್ಪ ಫುಲ್ ನೋಡಿ. ಈ ವಿಡಿಯೋದಲ್ಲಿ ಒಬ್ಬರು ಸ್ಪೆಷಲ್ ಪರ್ಸನ್ನ ಪರಿಚಯ ಮಾಡ್ಕೊಡ್ತೀನಿ. ಪರಿಚಯ ಮಾಡೋದೇನು ಬೇಡ, ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಸೊ ತುಂಬ ಜನ ಕೇಳ್ತಾ ಇದ್ದೀರಲ್ಲ, ಅಣ್ಣ ಯಾರವರು ಪರಿಚಯ ಮಾಡಿಕೊಡಿ, ಯಾವ ಊರು ಅವರು, ತುಂಬ ಜನ ಇದನ್ನೇ ಕೇಳ್ತಾ ಇದ್ರಿ. ಸೊ ಇವತ್ತು ಅವ್ರ ಮನೆ ಹತ್ರನೇ ಬಂದಿದ್ದೀನಿ. ಸೊ ನನಗೂ ಅವ್ರ ಬಗ್ಗೆ ಅಂದರೆ ಪರ್ಸ್ನಲ್ಲಾಗಿ ಅಷ್ಟು ಗೊತ್ತಿಲ್ಲ. ಇವಾಗ ಅವರ ಮನೆ ಹತ್ರನೇ ಬಂದಿದ್ದೀನಿ, ಬನ್ನಿ ಮಾತಾಡ್ಸೋಣ. ನನ್ನ ಹೆಸರು ಹೊನ್ನೂರು ಪ್ರಕಾಶ್ ಅಂತ. ನಮ್ಮೂರು ಹೊನ್ನೂರು, ಯಳಂದೂರು ತಾಲೂಕು, ಚಾಮರಾಜನಗರ ಜಿಲ್ಲೆ. ನಾನು 88-89ರಲ್ಲೇ ಕಾಲೇಜ್ ಓದುವಾಗಲೇ ಕಾಲೇಜ್ ಬಿಟ್ಟು PUC ಮುಗಿಸಿ ಡಿಗ್ರಿಗೆ ಹೋಗಿದೆ. ಡಿಗ್ರಿ ಅದನ್ನ ನಿಲ್ಲಿಸಿ ನಾನು ವ್ಯವಸಾಯಕ್ಕೆ ಬಂದೆ. ವ್ಯವಸಾಯಕ್ಕೆ ಬಂದ ತಕ್ಷಣವೇ ಪ್ರೊಫೆಸರ್ MD ನಂಜುಂಡಸ್ವಾಮಿಯವರ ಮಾತುಗಳನ್ನ ಕೇಳಿ ನಾನು ರೈತ ಸಂಘಕ್ಕೆ ಪಾದಾರ್ಪಣೆ ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೂ ಹೋರಾಟಗಳು, ಸತತವಾಗಿ ಹೋರಾಟ. ಅವತ್ತಿನ ದಿನಗಳಲ್ಲಿ ಮೊಬೈಲ್ ಫೋನ್ ಇರಲಿಲ್ಲ, ಗಾಡಿ ಇರಲಿಲ್ಲ, ಯಾವುದೇ ಟ್ರ್ಯಾಕ್ಟ್ರಿಗಳಿರಲಿಲ್ಲ, ಆಟೋಗಳಿರಲಿಲ್ಲ. ಆಗ ಸೈಕಲ್ಗಳು, ನಡ್ಕೊಂಡು ಪಾದಯಾತ್ರೆ ಮುಖಾಂತರ ಜನಗಳನ್ನ ಸಂಘಟಿಸಿ ಅವತ್ತು ರೈತರಿಗೆ ಭಾಳಷ್ಟು ಕರೆಂಟು ನೋಡಿದ್ರೆ ಕರೆಂಟೇ ಕೈಗೆ ಹೊಡಿತಿರಲಿಲ್ಲ, ಆ ಮಟ್ಟಕ್ಕೆ ಕರೆಂಟು. ಮತ್ತು ಎಲ್ಲ ಪಂಪ್ ಸೆಟ್ಗಳಿರಲಿಲ್ಲ, ಮಳೆ ಆಶ್ರಿತ ಭೂಮಿಗಳು, ಕಡಿಮೆ ಪಂಪ್ ಸೆಟ್ ಇದ್ದು ಕಡಿಮೆ. ಮತ್ತು ಈ ಥರ ಬಿತ್ತನೆ ಬೀಜಗಳಿಲ್ಲ, ಎಲ್ಲ ನಾವೇ ಇಟ್ಕೊಂಡು ನಾವೇ ಬೆಳೆಯೋಂಥ ಕಾಲ. ಆಗ ಹಾಸ್ಪಿಟ್ಲ್ಗಳಿರಲಿಲ್ಲ, ಮತ್ತು ಬಾವಿಗಳೆಲ್ಲ ನೀರು ಸೇಯ್ತಾಯಿತ್ತು, ಎಲ್ಲ ಬಾವಿಗಳಲ್ಲೂ ನೀರಿರ್ತಿದ್ದು, ಮಳೆ ಚೆನ್ನಾಗಾಯ್ತಾಯಿತ್ತು. ಆದರೂ ಒಂದಷ್ಟು ರೈತರಿಗೆ ಈ ಸಾಲ ಕೊಡೋದು, ಸಾಲ ವಸೂಲಿ ಮಾಡೋದು, ಲೇವಿ ನೀತಿ ವಸೂಲು ಮಾಡೋದು, ಈ ಥರ ಒಂದಷ್ಟು ಅಧಿಕಾರಿಗಳ ಕಿರುಕುಳ, ಖಾತೆ ಮಾಡಿಕೊಡ್ಬಾರ್ದು, ಈ ಒಂದಷ್ಟು ಸಮಸ್ಯೆಗಳಿತ್ತು. ಹಾಗಾಗಿ ಆವತ್ತು ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಎದ್ದು ಕಾಣ್ತಾಯಿತ್ತು ಅಧಿಕಾರಿಗಳು ಹಾಗಾಗಿ ನಾವು ಅವತ್ತು ನಂಜುಂಡಸ್ವಾಮಿ ಅವ್ರನ್ನ ಮಾತುಗಳನ್ನ ಕೇಳಿ ಲಂಚನೂ ಕೊಡಬಾರ್ದಾಗ ಹೆಂಗೆ ಕೊಡಿದ್ರು ಕೆಲಸಗಳು ಆಯ್ತವ ಅಂದ್ಕೊಂಡು ಅವತ್ತು ಏನು ನಮ್ಮ ಮತ ಹಾಕಿದ್ರೆ ನಾವು ಏನು ಆಗ್ತೀವಿ ಅಲ್ಲ ಅವರ ಪ್ರೇರೇಪಿತರಾಗಿ ನಾವು ರೈತ ಸಂಘಕ್ಕೆ ಪಾದಾರ್ಪಣೆ ಮಾಡಿದ್ವು ಅವತ್ತು. ಮತ್ತೆ ತುಂಬ ಜನ ಕೇಳ್ತಾ ಇದ್ರಿ, ನಾವು ರೈತ ಸಂಘಗಳಿಗೆ ಸೇರ್ಕೋಬೇಕು, ಯಾವ ಥರ ಸೇರ್ಕೊಳ್ಳೋದು ಸರ್, ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ನೀವು ತುಂಬ ಜನ ಕೇಳ್ತಾ ಇದ್ದೀರಾ.
ಅದಕ್ಕೆ ಅಣ್ಣ ಏನು ಹೇಳ್ತಾರೆ ಕೇಳ್ರಿ. ಒಂದು, ನಾನೀಗ ಬರೀ ಹೋರಾಟನೇ ಮಾಡಲ್ಲ. ನಾನು ಕೃಷಿಕ, ನಾನು ಸಣ್ಣ ರೈತ. ನನಗೆ ಒಂದು 4-5 ಎಕರೆ ನನ್ನ ಹೆಸರಿದೆ. ನಮ್ಮ ತಾಯಿ ಹೆಸರಲ್ಲಿ ಒಂದು 4 ಎಕರೆ ಇದೆ. ಒಟ್ಟು ಒಂದು 10 ಎಕರೆ ಜಮೀನು. ನಮ್ಮ ತಂದೆ ಇದ್ದಾಗಲೇ ನಾನೊಂದು ಆಗಲೇ ಒಂದಷ್ಟು 3-4 ಎಕರೆ ಜಮೀನು ಮಾರ್ಬಿಟ್ಟು ಒಂದು ಸಣ್ಣ ಫ್ಯಾಮಿಲಿ. ಜೊತೆಗೆ ನಾವು ಒಬ್ಬನೇ ಮಗ. ನಾನು ವ್ಯವಸಾಯ ಮಾಡ್ಕೊಂಡು ಆರ್ಗ್ಯಾನಿಕ್ ಏನು ನೈಸರ್ಗಿಕ ಕೃಷಿ ಮಾಡಿ ಜೊತೆಗೆ ಈ ರೈತ ಸಂಘದ ಜೊತೆಗೆ ಅದನ್ನು ಅವತ್ತೇ 93ರಿಂದ ನಾವು ನೈಸರ್ಗಿಕ ಕೃಷಿ ಮಾಡಿ, ಆರ್ಗ್ಯಾನಿಕ್ ಕೃಷಿ ಮಾಡಿ, ನಿಮ್ಮ ಬಿತ್ತನೆ ಬೀಜಗಳನ್ನ ನೀವು ಉಳಿಸ್ಕೊಳ್ಳಿ, ನನ್ನ ಭೂಮಿನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ವ್ಯವಸಾಯ ಮಾಡ್ತಾ ಹಾಗೆಲ್ಲ ರೇಷ್ಮೆ ಮಾಡ್ತಿದ್ದು. ಆಮೇಲೆ ಕಬ್ಬು ಮಾಡೋದು, ಬಾಳೆ, ಎಲ್ಲ ತರಕಾರಿಗಳು ಎಲ್ಲ, ಈಗ ರೇಷ್ಮೆ ಇದೆ, ಇದೆಲ್ಲನೂ ಮಾಡ್ಕೊಂಡು ನಾವು ರೈತ ಸಂಘಕ್ಕೆ ಬಂದಿದ್ದೀವಿ. ಹಾಗಾಗಿ ನೀವು ರೈತ ಸಂಘಕ್ಕೆ ಬರ್ಬೋದು. ಒಟ್ಟೆ ರೈತ ಸಂಘಕ್ಕೆ ರೈತರುಗಳು ಬರ್ಬೋದು. ಅಂದರೆ ಏನಂದರೆ ನಾವು ರಾಜಕಾರಣಿಗಳ ಕೈಗೊಂಬೆ ಆಗಬಾರ್ದು. ರಾಜಕಾರಣಿಗಳು ನಾವು ಹೇಳ್ದಂಗೆ ರಾಜಕಾರಣಿಗಳು, ಅಧಿಕಾರಿಗಳು ಕೇಳಬೇಕು ಅನ್ನೋ ಮಟ್ಟಿಗೆ ಇರಬೇಕು. ಮತ್ತು ಕಾನೂನು ಚೌಕಟ್ಟಲ್ಲಿ ನಾವು ಇರಬೇಕಾಯ್ತದೆ. ಜೊತೆಗೆ ರೈತ ಸಂಘ ಬರ್ಬೋದು, ಎಲ್ಲರೂ ಬರ್ಬೋದು. ಆದರೆ ಒಂದು ಕಟ್ಟುನಿಟ್ಟುಗಳು ನಾವು ರೈತ ಸಂಘ ಬಂದ ತಕ್ಷಣ ಅದು ಮಾಡ್ಬಿಡ್ತೀವಿ, ಇದು ಮಾಡ್ಬಿಡ್ತೀವಿ, ಅಲ್ಲಿ ಜೂಜ್ ಆಡೋದು, ಇಸ್ಪೇಟ್ ಆಡ್ಸೋದು, ಕಳೋದು, ಇನ್ನೇನೋ ಮೋಸ ಮಾಡೋದು, ಯಾವ ದೇಶಕ್ಕೋಸ್ಕರ ಬರೋದಲ್ಲ ಇದು. ರೈತ ಸಂಘ ಒಂದು ಕಾನೂನಿನ ಪಾಠಶಾಲೆ ಇದ್ದಾಗೆ. ಕಾನೂನು ಏನು ಹೇಳ್ತದೆ, ಕಾನೂನಲ್ಲಿ ವ್ಯವಸ್ಥೆ ಏನು, ಇಡೀ ದೇಶದ ವ್ಯವಸ್ಥೆ ಹೆಂಗಿದೆ, ರಾಜ್ಯದ ವ್ಯವಸ್ಥೆಗೆ, ಅದರಲ್ಲಿ ನಾವು ಯಾರು, ನಮ್ಮ ಹಕ್ಕುಗಳೇನು, ನಮಗೆ ಕೆಲಸ ಮಾಡಬೇಕಾಗಿರೋರು ಯಾರು, ಹೆಂಗೆ MLA ಏನು ಮಾಡಬೇಕು, MP ಏನು ಮಾಡಬೇಕು, DCA ಏನು ಮಾಡಬೇಕು, CO ಏನು ಮಾಡಬೇಕು, ಸಬ್ ಇನ್ಸ್ಪೆಕ್ಟ್ರ್ ಮಾಡಬೇಕು, ಅವ್ರಿಗೆಲ್ಲ ಏನೇನು ಕೆಲಸ ಹೇಳಿ ನಾವು ಮಾಡಿಸ್ಕೋಬೇಕು. ಆ ಕೆಲಸ ಹೇಳಿ ಮಾಡಿಸ್ಕೊಬರೋದನ್ನ ರೈತ ಸಂಘ ಕಲಿಸುತ್ತೆ. ಮತ್ತು ಈ ವ್ಯವಸ್ಥೆ ಒಳಗಡೆ ನಾವು ಸುಪ್ರೀಂ, ನಾವು ಪ್ರಭುಗಳು. ಈ ದೇಶದ ವ್ಯವಸ್ಥೆಯಲ್ಲಿ ನಾವೇ ಮೇಲ್ಮಟ್ಟದಲ್ಲಿರೋರು, ನಾವು ಪ್ರಭುಗಳು. ನಮಗೋಸ್ಕರ ಎಲ್ಲನೂ ಇಟ್ಕೊಂಡಿದ್ದೀವಿ. ಇದೆಲ್ಲವನ್ನು ರೈತನಿಗೆ ಒಂದು ಸ್ವಾಭಿಮಾನವನ್ನು ಈ ಸಂಘ ಕಲಿಸ್ಕೊಡ್ತದೆ. ಎಲ್ಲರೂ ಆ ಥರ ಆದಾಗ ಹೋರಾಟಗಳೇ ಇರಲ್ಲ. ಈಗ ನಾವು ರೈತ ಲಂಚನೇ ತಗೊಳ್ಳೋದಾಗ ನಾವು ಎಲ್ಲರೂ ವಾಯ್ಸ್ನ ಒಂದು ಸತಿ ಕ್ರಿಯೇಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಎಲ್ಲ ಕೆಲಸಗಳು ನಡೆಯುತ್ತೆ. ಒಂದು ಕಡೆ ಉತ್ಪಾದಕರು, ಒಂದು ಕಡೆ ಗ್ರಾಹಕರು, ಎರಡೂ ನಾವೇ ಆಗಿದ್ದರಿಂದ ನಮ್ಮಲ್ಲಿ ಒಂದು ಒಗ್ಗಟ್ಟು ಬಂದರೆ ನಮ್ಮನ್ನ ತಡೆಯೋಕ್ಕೆ ಯಾರಿಂದನೂ ಆಗಲ್ಲ. ನಮಗೆ ಬೇಕಾದ ಸರ್ಕಾರ ತರ್ಬೋದು, ಬೇಡದ ಸರ್ಕಾರ ಕಿತ್ತಾಕ್ಬೋದು. ಯಾವ ಅಧಿಕಾರಿಗಳನ್ನ ಏನು ಕಾನೂನು ಚೌಕಟ್ಟಲ್ಲಿ ಹೆಂಗೆ ಮಾಡ್ಕೋಬೇಕು, ಹೆಂಗೆ ನಡೆಸ್ಕೋಬೇಕು ಅನ್ನೋದನ್ನ ನಾವು ಒಂದು ಪ್ರಾಮಾಣಿಕತೆಯಲ್ಲಿ, ಒಂದು ಭ್ರಷ್ಟತೆ ಇಲ್ಲೇ, ಜೊತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಪ್ರಾಮಾಣಿಕನಾಗಿರ್ಬೇಕು. ನಾನು ಲಂಚ ತಗೋಬಾರ್ದು, ಯಾರಿಗೂ ಲಂಚ ಕೊಡಬಾರ್ದು, ಮತ್ತು ಯಾರಿಗೂ ಹೂನಾರ ಹಾಕ್ಬಾರ್ದು, ಹಾಕ್ಸ್ಕೋಬಾರ್ದು. ಹಾಗಾಗಿ ಈ ಒಂದು ಸಿದ್ಧಾಂತಗಳ ಜೊತೆಗೆ ನೀವು ಎಲ್ಲ ಹೊಂದಾಣಿಕೆ ಇದ್ದರೆ ಅದು ಒಂದು ಸಿದ್ಧಾಂತ, ಒಂದು ದೀಕ್ಷೆ. ಆ ದೀಕ್ಷೆ ತಗೊಂಡ್ಮೇಲೆ ರೈತರ ಹೆಸರಲ್ಲಿ ನಾವು ಪ್ರಮಾಣ ಮಾಡಿರ್ತೀವಿ. ಹಾಗಾಗಿ ನಾವೇನು ಅಂದ್ಕೊಳ್ತೀವಿ ಅಂದರೆ ಪ್ರಾಮಾಣಿಕವಾಗಿ ನಡ್ಕೋಬೇಕಂದ್ರೆ ರೈತ ಸಂಘದಲ್ಲಿ ಒಳ್ಳೆ ಹೆಸರಿದೆ. ಜೊತೆಗೆ ನಾವು ಒಳ್ಳೆ ರೀತಿಲಿ ಸಂಪಾದನೆ ಮಾಡ್ಬೋದು. ಒಳ್ಳೆ ರೀತಿಲಿ ಹೆಚ್ಚು ಏನು ನೀವು MLA ಇಂಥವ್ರು ಹೋಗಿ ಸಂಪಾದನೆ ಮಾಡೋ ಒಂದು ತಿಳ್ಕೊಂಡಿದ್ರೆ ನೀವು, ಅದಲ್ಲ. ನಿಜವಾಗಿ ರೈತ ಕೆಲಸ ಮಾಡೋದೇ ಆದರೆ, ನಾವು ಒಗ್ಗಟ್ಟಾದರೆ, ಒಂದು ಗ್ರಾಹಕರು ಒಂದು ಉತ್ಪಾದಕರು ಎರಡೂ ನಾವು ಸೇರ್ಕೊಂಡ್ರೆ ನಿಮಗೆ ಒಳ್ಳೆ ಬೆಲೆ ಸಿಗುತ್ತೆ. ನಾವು ಒಳ್ಳೆ ಮಟ್ಟದಲ್ಲಿ ನಾವು ಬೆಳಿಬೋದು, ಶ್ರೀಮಂತರಾಗ್ಬೋದು. ನಾವು ರೈತರಾದರೆ ನಮ್ಗೆ ಹೆಣ್ಣು ಕೊಡಲ್ಲ, ಅದಕ್ಕೇನು ಹೇಳ್ತೀರಣ್ಣ? ಯಾಕೆ ರೈತರಿಗೆ ಹೆಣ್ಣು ಕೊಡಲ್ವ? ಯಾಕೆ ಹೆಣ್ಣು ಕೊಡಲ್ಲ ಅಂದರೆ ಮನೇಲೂ ಅಷ್ಟೇ ನಾವು ತಂದೆ ತಾಯಿಗಳು ಏನು ಮಾಡ್ತಾಯಿದ್ರು, ಕೂತ್ಕೊಂಡು ಚರ್ಚೆ ಮಾಡೋದು. ಫಸ್ಟು ನಾವುಗಳು ತಂದೆ ತಾಯಿಗಳು ಅವ್ರ ಮುಂದೆ ನಾನಿವತ್ತು ರಾಗಿ ಬೆಳೆದು, ಅದು ಬೆಳೆದು, ಇದು ಬೆಳೆದು, ಹಂದಿ ತಿನ್ಕತ್ತು, ಮಾರ್ಕೆಟ್ ರೇಟಿಲ್ಲ, ಇವು ಚರ್ಚೆ ಆಗ್ತಾಯಿರ್ತವೆ ಮನೇಲಿ ಕೂತ್ಕೊಂಡು. ನಾನು ಹೇಳಲ್ವಾ, ಅಪ್ಪ ಅಮ್ಮಂದ್ರಿಗೆ ಏನು ಹೇಳೋದು ಅಂದರೆ, ನಮ್ಮ ಮಕ್ಕಳನ್ನ ಬೆಂಗಳೂರಿಗೋ, ಅಮೇರಿಕಕ್ಕೋ, ಮಡ್ರಾಸ್ಗೋ, ಚೆನ್ನೈಗೋ ಕಳಿಸೋ ಬದಲು ಅವರು ನಮ್ಗೆ ಹುಷಾರು ತಪ್ಪರೋ ದಂಡಲ್ಲಿ ನೋಡ್ಕೊಳ್ಳೋಕ್ಕೂ ಬರಲ್ಲ. ನಮ್ಮೂರ್లో ಪಕ್ಕದಲ್ಲಿ ಊರು ತಮ್ಮ ಪಕ್ಕದ ತಾಲೂಕಲ್ಲಿ ಕೊಟ್ಟಿದ್ರೆ ನಮ್ಗೆ ವಯಸ್ಸಾದಾಗ ನಮ್ಗೆ ಹುಷಾರು ತಪ್ಪಿದ್ರೆ ನೋಡ್ಕೊಳಕ್ಕೆ ಬರ್ತಾರೆ ದಂಡಲಿದ್ದರೆ. ಅವ್ರು ಬರಲ್ಲ ಅಂದ್ರೂ ಅಕ್ಕಪಕ್ಕ ನೋಡಿ ನಿಮ್ಮ ಅಪ್ಪಾಜಿಗೆ ಹುಷಾರಿಲ್ವ ಅಂತ ಹಾಸ್ಪಿಟ್ಲಿದ್ದಾರೆ ಅಂತ ಅವರು ಹಿಂಸಿಗೆ ಯಾರು ಬರ್ತಾರೆ. ನೀವು ಅಮೇರಿಕ ಹೋದ್ರೂ ಬರ್ತಾರಾ, ಡೆಲ್ಲಿಲಿದ್ರು ಬಂದಾರ, ಬೆಂಗಳೂರಿಲಿದ್ದರೂ ಬರಲ್ಲ. ಹಾಗಾಗಿ ತಂದೆ ತಾಯಿಗಳು ನೀವು ನಿಮ್ಮ ಫ್ಯೂಚರು, ನಿಮ್ಮ ವಯಸ್ಸಾದಮೇಲೆ ನಿಮ್ಮನ್ನ ನೋಡ್ಕೊಳ್ಳೋರು ಯಾರು? ಎಲ್ಲರೂ ನೀವು ಬೆಂಗಳೂರು, ಚೆನ್ನೈ, ಅಮೇರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ಗೆ ಕಳಿಸ್ಬಿಟ್ರೆ ನಿಮ್ಗೆ ವಯಸ್ಸಾದಮೇಲೆ ನಿಮ್ಮನ್ನ ನೋಡ್ಕೊಳ್ಳೋರು ಯಾರು? ಆಗ ಮಕ್ಕಳ ಪ್ರೀತಿ ಜಾಸ್ತಿ ಆಯ್ತದೆ. ಹಾಗಾಗಿ ನಾವು ಅಷ್ಟೇ ತಂದೆ ತಾಯಿಗಳು ಒಳ್ಳೆ ಸಂಸ್ಕಾರನ ಕಲಿಸಿ, ಕೃಷಿನ ಕಲಿಸಿ, ಆ ಮಣ್ಣ ಮುಡಿಸಿ ಮಕ್ಕಳಿಗೆ ಇದ್ರಲ್ಲಿ ದುಡ್ಡಿದೆ ಅಂತ ತೋರಿಸಿ ನಾವು ರೈತರ ಮಕ್ಕಳಿಗೆ ಹೆಣ್ಣನ್ನ ಕೊಡಬೇಕು. ಅವನೇ ನಿಜವಾಗಿ ತಾಕತ್ತಾಗಿರವ, ಆರೋಗ್ಯವಾಗಿರವ, ಸಂಸಾರನ ಒಳ್ಳೆ ದಾರಿಗೆ ತಗೊಂಡೋಗವ, ಒಳ್ಳೆ ದಿಕ್ಕಿಗೆ ತಗೊಂಡವ. ಇವತ್ತು ಯಾವ ರೈತ ತನ್ನ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಕಳಿಸಲ್ಲ, ತನ್ನ ತಂದೆ ತಾಯಿಗಳು ನೋಡ್ಕೊಳ್ಳೋಣ ಅಂತ ಆಚೆಗೆ ಅಟ್ಟಿಲ್ಲ. ಇವತ್ತು ಮಾಡೋರೆಲ್ಲ MNC ಕಂಪ್ನಿಗಳು, ಸಿಟಿಲಿರೋರಿಗೆ, ಅಲ್ಲಿ ತಿಂದು ಎಲ್ಲ ಕೆಟ್ಟ ಫುಡ್ಗಳು ತಿಂದು ಆ ಮನಸ್ಥಿತಿ ಬರ್ತದೆ.
ಹಾಗಾಗಿ ರೈತರಿಗೆ ಯಾಕೆ ಕೊಡಬಲ್ಲ, ಈಗ ನಾವು ಕೊಟ್ಟಿದ್ದೀವಿ, ಇನ್ನು ಮುಂದೆ ಅದೇ ಬರ್ತದೆ ಫ್ಯೂಚರ್ಲಿ. ನೀವು ರೈತರಿಗೆ ಕೊಟ್ಟಿದ್ದೀರಾ? ನಾನು ರೈತರಿಗೆ ಕೊಟ್ಟಿರೋದು ನನ್ನ ಮಗಳನ್ನ. ನಾನು ಸಿಂಪಲ್ ಮ್ಯಾರೇಜ್ ಮಾಡಿದ್ದೀನಿ, ವಚನ ಮಾಂಗಲ್ಯ ಮಾಡಿದ್ದೀನಿ. ಮತ್ತು ನಾವು ಏನು ಹೇಳ್ತೀವಿ ಅದರಂತ ನಡ್ಕೋತೀವಿ. ನಾನು ರೈತ ಅನ್ನೋಕ್ಕೆ ಹೆಮ್ಮೆ ಪಡ್ಬೇಕು, ನಾನು ಕೆಲಸದಲ್ಲಿ ಆಗಲ್ಲ. ಹಾಗಾಗಿ ರೈತನ ಮಕ್ಕಳಿಗೆ ಹೆಣ್ಣು ಕೊಡಿ. ಈಗ ಎಲ್ಲ ಡಾಕ್ಟ್ರು ಇಂಜಿನಿಯರ್ಗಳೆಲ್ಲ ರಿಸೈನ್ ಮಾಡ್ಬಿಟ್ಟು ಬರ್ತಾವ್ರೆ. 24 ವರ್ಷ ಸೇರ್ಕೊಂಡು 30 ವರ್ಷಕ್ಕೆ ಕನ್ನಡಕ ಹಾಕೊಂಡು ರಕ್ತನೆಲ್ಲ ಹಿಂಡು ಬಿಟ್ಟು ಎಲ್ಲ ಬೆಪ್ಪರಾಗಿ ಈಚೆ ಬರ್ತಾವ್ರೆ. ಗೊತ್ತಾಗದ ಅವ್ರಿಗೆ ಯಾರಿಗೂ ಮಕ್ಕಳಾಗಲ್ಲ. ಆದ್ರೂ ಗಂಡ ಹೆಂಡತಿ ಚೆನ್ನಾಗಿರಲ್ಲ. ಎಲ್ಲರಿಗೂ ಹೇಳಲ್ಲ, 99% IT-BTಯಲ್ಲಿ ದೊಡ್ಡ ಕಂಪ್ನೀಲಿ ಗಂಡ ಹೆಂಡತಿ ಚೆನ್ನಾಗಿರಲ್ಲ. ಎಲ್ಲ ದುಡ್ಡು ಇಬ್ಬರು ದುಡ್ಡು, ಊಟನೂ ದುಡ್ಡು, ಅಡುಗೆ ಮಾಡ್ಕೊಂಡು ರುಚಿ ಇಲ್ಲ. ಯಾವನು ಸ್ವಿಗ್ಗಿಗೆ ಇನ್ನೆಲ್ಗೂ ಆರ್ಡ್ರ್ ಮಾಡ್ತಾರೆ. ಗಂಡನಿಗೆ ಹೆಂಡ್ತಿ ಮಾಡ್ಕೊಡಲ್ಲ, ಹೆಂಡ್ತಿ ಗಂಡನಿಗೆ ಮಾಡ್ಕೊಡಲ್ಲ. ಅಪ್ಪ ಅಮ್ಮದ ನೋಡೋದೇ ಇರಲ್ಲ ಅವರು. ಹಂಗಾಗಿ ವ್ಯವಸ್ಥೆ ಅದಲ್ಲ, ಅದು ಹಳ್ಳಿ ವ್ಯವಸ್ಥೆನೇ ವ್ಯವಸ್ಥೆ. ನಾವೆಲ್ಲ ಚೆನ್ನಾಗಿರ್ಬೇಕು, ಬದುಕು, ನಮ್ಮ ಮಕ್ಕಳು ಮುಂದೆ ಫ್ಯೂಚರು, ನಮ್ಮ ವಂಶ ಬೆಳಿಬೇಕು ಅಂದರೆ ನೀವು ರೈತನಿಗೆ ಹೆಣ್ಣು ಕೊಡಿ. ರೈತನಲ್ಲಿ ಸುಖ ಇದೆ. ನಾವು ನಿಮ್ಮನ್ನು ನೋಡ್ಕೋತಾರೆ, ಅಪ್ಪ ಅಮ್ಮನ್ನು ನೋಡ್ಕೊಳ್ಳೋರೇ ರೈತನ ಮಕ್ಕಳು. ಹಾಗಾಗಿ ಮುಂದಿನ ದಿನ ಅದಾಯ್ತದೆ. ಖಂಡಿತವಾಗಿ ಕರೆದು ರೈತನಿಗೆ ಕೊಡ್ತಾರೆ. ನಾವು ತೋರಿಸ್ಬೇಕು ರೈತನ ಗತ್ತ. ಈಗ ನಾವು ತಲೆ ಕೆರ್ಕೊಂಡು ನಿಂತ್ಕೊಳ್ಳೋದಲ್ಲ. ಹೂನಾರ ಹಾಕ್ಬಿಟ್ಟು ತಲೆ ಕೆರ್ಕೊಂಡು ನಿಂತ್ಕೊಂಡ್ರೆ ಎಲ್ಲರೂ ಸೆಟದು ನಾನೇ ರಾಜ, ನಾನೇ ಪ್ರಭು ಅಂತ ಹೋಗ್ಬೇಕು ಎಲ್ಲಗೂ. ನಾವು ತಲೆ ಕೆರ್ಕೊಂಡು ಹೂನಾರ ಹಾಕ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ನಾವು ಕೊಡೋಲ್ಲ ಹೆಣ್ಣ. ತೋರಿಸ್ಬೇಕು ನಮ್ಮ ತಾಕತ್ತು ಏನು, ನಮ್ಮ ತಾಕತ್ತು. ನಾನು ಪ್ರಭು ಸುಪ್ರೀಂ, ನೀನು ಮಂತ್ರಿ ಆದ್ರೆ ನಾನು ರಾಜ. ರೈತರು ಅಂದ್ರೆ ಬಡವರು ಎಲ್ಲ. ಆ ಥರ ತಾಕತ್ತು ತೋರಿಸ್ಬೇಕು. ಭೂಮಿಗೆ ನಾವು ಎಷ್ಟು ಒಳ್ಳೇದು ಮಾಡ್ತೀವಿ, ಪ್ರಕೃತಿಗೆ ಎಷ್ಟು. ಯಾಕೆ ಬಡವರು ನಾವೇ ಅಚ್ಚುಕಟ್ಟಾಗಿರೋ ಉಣ್ಣೋರು. ಊಟ ತಿಂಡಿ ನಾವೇ ಚೆನ್ನಾಗಿರೋ. ನೀವು ಸರಿಯಾಗಿರೋ ಎಲ್ಲ ಈ ಕೆಮಿಕಲ್ ಯಾರ್ಯಾರೋ ಮಾಡಿದ್ರೆ ಕೆಮಿಕಲ್ ಫುಡ್ ತಿನ್ನಿಸ್ತಾರೆ. ನಿಮಗೆಲ್ಲ ವಿಷ ಹೊಡೆದು ಔಷಧಿ ಹೊಡೆದಿರೋದು. ನಿಜವಾಗಿ ಹೊಟ್ಟೆ ತಿಂತಾರೆ ಒಳ್ಳೆ ಫುಡ್ಡನ್ನು ನಾವು ಯಾಕೆ ಬಡವರಾಗಿದ್ದಾವೆ ನಾವು 10 ಗಂಟೆ ಮಲಿಕತ್ತೀನಿ. ಅಪ್ಪ ನನ್ನ ಯಾರು ಕೇಳಿರು? ಈಗ ಅಟ್ಲೇ ಕೂತೀನಿ, ನನ್ನ ಯಾರು ಕೇಳಿರು? ನೀವು ಕೂದಿರಕ್ಕಾದ್ದ? 10 ಗಂಟೆಗೆ ಹೋಗಿ ಬೆಟ್ಟು ಮಡಗಬೇಕು. ಜಿಲ್ಲಾಧಿಕಾರಿಗಳಾಗಿರ್ಬೋದು, SP ಆಗಿರ್ಬೋದು, DC ಯಾರೇ ಆಗಿರಲಿ 10 ಗಂಟೆಗೆ ಬೆಟ್ಟು ಮಡಗಬೇಕು. ನಾವು ಸ್ಟ್ರೈಕ್ ಮಾಡಿದ್ರೆ ಓಡಿ ಬರಬೇಕು. ಎಲ್ಲ ಗಲಾಟೆ ಅಂತ ಓಡಿ ಬರಬೇಕು. ರಾತ್ರಿನಾಗಲೂ ಓಡ್ಬೇಕು ಅವರು. ಅದು ನಾವಾಗಿದ್ದ ನಾನು ಯಾಕೆ ಏನೋ ಬರಲ್ಲ ಅಂತೀವಿ. DC ಓದ್ಕೊಂಡು ನಾನು ಬರಲ್ಲ ಮೇಡಮ್, ಓದ್ ನನಗೆ ಕೆಲಸದ ನಾನು ಬರಲ್ಲ ಅಂತೀನಿ. MLA ಕರೆದು ನಾನು ಬರಲ್ಲ ಅಂತೀನಿ. ಅದು ತಾಕತ್ತಿರೋದು ಯಾರಿಗೆ? ಅದೇ ನಾವೆಲ್ಲ ಕರೆದ್ರೆ MLA ಓಡಿ ಬರಬೇಕು, DC ಬರಬೇಕು, SP ಬರಬೇಕು, ಇನ್ನೊಬ್ಬರು ಬರಬೇಕು, ಮಿನಿಸ್ಟ್ರು ಬರಬೇಕು. ನಾ ಕರೆದ್ರೂ ಆಗಲ್ಲಪ್ಪ, ನನ್ನ ಇಷ್ಟ ಅದು. ಆ ತಾಕತ್ತು ನಮಗಿರೋದು. ಆ ತಾಕತ್ತನ್ನ ತೋರಿಸ್ಬೇಕು ನಾವು. ಗುಲಾಮ್ರಾಗಿ ಬಟ್ಟೆ ಹಾಕೊಂಡು ಇನ್ಸೆಟ್ ಮಾಡ್ಕೊಂಡು ಏನೂ ಶಕ್ತಿ ಇಲ್ಲ ಅವ್ರಿಗೆ. ಬಟ್ಟೆ ಮೇಲೆ ಕಾಣ್ತಾರೆ ಅಷ್ಟೇ, ಬೆಳ್ಳಗೆ ಸ್ನೋ ಪೌಡ್ರ್ ಹಾಕೊಂಡು. ಅದು ಬಿಸಿಲು ಬಂದ್ಬಿಟ್ರೆ ಒಂದು ಗಳಿಗೆ ಹೊಂಟೈತೆ ಅದು. ಹಾಗಾಗಿ ರೈತನಿಗೆ ಶಕ್ತಿ ಇರೋದು. ಇನ್ನು ಮುಂದೆ ಕೊಡ್ತಾರೆ ಹೆಣ್ಣ. ನಾವು ಆ ಥರ ತೋರಿಸ್ಬೇಕು. ನಾವು ತೋರ್ಸೋದ್ರಲ್ಲಿ ವೀಕ್ ನಾವು ಬಡವ, ರೈತ, ಕಪ್ಪ, ಹಳ್ಳಿ ಹಂಗಿಲ್ಲ. ನನ್ನ ಮಕ್ಳಿಗೆ ಕೆಲಸ ಬೇಡ, ರೈತನ ಬೇಡ, ನೀನು ಹೋಗಿ P1 ಆಗು ಒಂದು ನಾವೇ ಹೇಳ್ತೀವಲ್ಲ. ಅಲ್ಲಿ ಜವಾನ್ನ P1 ಆಗು, ನೀನು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗೆ ಹೋಗು. ನೀನು ಮಾತ್ರ ನಾವೇ ಇಲ್ಲಿ ನಮ್ಮದೇ ತಪ್ಪಿರೋದು. ನನ್ನ ಮಗನ ನಾವು ರೈತನ ಮಾಡಲ್ಲ. ನೀ ಎಲ್ಗೆ ಹೋಗು, ಅಲ್ಲಿ ಕೆಲ್ಸಕ್ಕೆ ಯಾರು ಬಂದರು? ನನ್ನ ಮಗನನ್ನು ಬೆಂಗಳೂರಿಗೆ ಕಳಿಸ್ಬಿಟ್ಟು ನಂಗೆ ಇಲ್ಲಿ ಕೆಲಸಕ್ಕೆ ಆಳುಗಳಿಲ್ಲ ಅಂದ್ರೆ ಅಲ್ವಾ? ನನ್ನ ಮಗನು ಇಲ್ಲಿ ಕೆಲಸ ಮಾಡೋದು ಕಲಿಸ್ಬೇಕು, ನಾನು ಕೆಲಸ ಮಾಡಬೇಕು. ಇನ್ಯಾರೋ ಬರಲ್ಲ. ನಾವು ನಮ್ಮ ಮಕ್ಳಿಗೆ ಕೆಲಸ ಬೇಡ, ರೈತನಿಗೆ ಕೆಲಸ ಅಂದರೆ ಊಟ ಮಾಡೋರು ಯಾರ? ಊಟ ಕೊಡೋರು ಯಾರ? ಊಟ ಬೇಕಲ್ವಾ? ಹಾಗಾಗಿ ವ್ಯವಸಾಯದಲ್ಲಿ ತೊಡಗಿಸ್ಬೇಕು. ಇವಾಗ ಸುಮಾರು ಸಿಟಿ ಕಡೆಯಿಂದನ ಹಳ್ಳಿ ಬರ್ತಾವ್ರೆ, ಬೆಲ್ಲ ತಿಂತಾರೆ, ಸಿರಿಧಾನ್ಯಗಳು ತಿಂತಾರೆ. ನಾವು ಸಕ್ಕರೆ ತಿಂತೀವಿ ಹಳ್ಳಿಲಿ. ಬೆಂಗಳೂರಿಗೆ ಹೋಯ್ತಾವೆ ನಾವು. ಹಳ್ಳಿಲಿ ಎಷ್ಟು ಎಕರೆ ಬೂಟ್ ಜಮೀನ ಮಾಡ್ಬಿಟ್ಟು ಅಲ್ಲಿಗೆ ಹೋಯ್ತಾವೆ. ಉಲ್ಟಾ ಆಯ್ತದೆ. ಒಂದಷ್ಟು ರೈತರು ಯೋಚನೆ ಮಾಡಬೇಕು. ನಮ್ಮ ಸ್ಥಿತಿಗೆ ನಾವೇ ಕಾರಣ. ಅದ್ರ ಜೊತೆಗೆ ರೈತ ಸಂಘ ಅದ. ನಿಂತುಗಳು ಒಗ್ಗಟ್ಟಾಗಿ ಎಲ್ಲವನ್ನು ಚೇಂಜ್ ಮಾಡೋ. ಇನ್ನೇನು ಹಿಂದೆ ಇತ್ತು ಆ ಒಂದು ವ್ಯವಸ್ಥೆಗೆ ಹೋಗೋ. ಯಾಕ್ರಿ ಕೇಳಂಗಿಲ್ಲ ನಾವು? ಪ್ರಭುಗಳು ನಾವು. ಹಸ್ಗಳು ಸಾಕ್ತೀರ ನೀವು? ಎಲ್ಲ ನಾಡಸ್ಗಳ? ನಾಡಸ್ಗಳು. ಗೀರ್ ತಳಿ ಗುಜರಾತ್ ಸೈಡ್ ಸಿಗುವಂಥ ತಳಿ ಇದು. ಅಂದ್ರೆ ಇವಕ್ಕೆ ಸ್ವಲ್ಪ ಕಾಸ್ಟ್ಲಿ ಅಂತಾರೆ ಇದಕ್ಕೆ. ಕಾಸ್ಟ್ಲಿ ದುಡ್ಡು ಜಾಸ್ತಿ. ನಾವು ಅಲ್ಲಿಂದ ತರಿಸಿರೋದು. ನಾನು ಹಳ್ಳಿ ಕರು ಇಲ್ಲೊಂದಿದೆ, ಮತ್ತೆ ಅಲ್ಲೊಂದಿದೆ. ಇವಾಗ ಇಲ್ಲಿಂದ ತೋಟಕ್ಕೆ ಹೋಗೋಣ. ಗೋಮೂತ್ರ ಸ್ಟಾಕು ಇದಾ? ಏನಕ್ಕೆ ಯೂಸ್ ಆಗುತ್ತೆ? ಅದೇ ಗೋಮೂತ್ರ ನಾವು ಗೊಬ್ಬರ ಏನು ರಿಚ್ ಮಾಡೋದು. ಇದು ನಮ್ಮ ತಾತನ ಕಾಲದ ಬಾವಿ ಇದು. ಇದಾ? ನೀರಿದ್ದಣ? ನೀರದ. ಹಾಳಾದೆ. ಕೆಳಕ್ಕೂ 30-35 ಅಡಿ ಅದ. ಇದೆಲ್ಲ ರೇಷ್ಮೆ ಕೂಡ. ನಾನು ಇವಾಗ ರೇಷ್ಮೆ ಯಾವ ಥರ ಬೆಳೆಯೋದು, ಎಷ್ಟು ಬೆಳೀತಾರೆ,
ಅದೇ ಎಷ್ಟು ರೇಟ್ ಅದಕ್ಕೆ ಎಲ್ಲಾನು ತಿಳ್ಕೊಳ್ಳೋಣ. ಇದೇನ ಇದು ಮೊಟ್ಟೆನ ಇದು? ಗೂಡು ಗೂಡು. ಗೂಡು ಇದು ಒಳಗೆ ಹೆಂಗ? ಹುಳ ಇದೆ ಒಳಗಡೆ ಹುಳನ ಅದು? ಹುಳ ಅದ ಒಳಗೆ. ಆಮೇಲೆ ಅದು ಇದಾಯ್ತದ, ಆಮೇಲೆ ಇದೆ ನೂಲು ಆಯ್ತದ. ಇದು ನೂಲು. ಅದೇ ಅದಕ್ಕೆ ಎತ್ಕೊಂಡಿರೋ ಮೂಲ ಇರವ ನೆನ್ಕೊಂಡಿರೋ ಬೇರೆ ಮಡಗ್ಬೇಕ್ತಾನವ, ಆ ಮೂಲಲ್ಲಿ ಮಡಗಿದವ. ಅದೇ ಅದಕ್ಕೆ ಕೊಟ್ಟೆ ಎತ್ತಿಯವ ನೀನು. ಇವಾಗ ಮರಿಗಳು ಇಲ್ವಣ? ಇಲ್ಲ ಇಲ್ಲ, ಈ ಹಣ್ಣಾಗವ ಇವು ಎಲ್ಲ ಹಣ್ಣಾಗೋದು. ಪುನಃ ಹಾಕ್ಬೇಕಂದ್ರೆ ಪುನಃ ಹಾಕಿದ್ರೆ ಇನ್ನೂ ಸ್ವಲ್ಪ ದಿನ ಬೇಕು, ಸೊಪ್ಪು ಬರ್ಬೇಕು. ಈ ಥರ ಸೊಪ್ಪು ಹಾಕಿ ಕಸ ತೆಗೆಲ್ಲ ಹಿಂಗೆ ಕೊನೆ ಗಂಟೆ ಲಾಸ್ಟಿಗೆ ಈ ಅದೇ ಚಂದ್ರಿಕ ಈ ಥರ ಹಾಸ್ಬಿಡ್ತೀವಿ ಹುಳಿನ ಮೇಲೆ. ಹುಳ ಎಲ್ಲ ಸೊಪ್ಪು ಬೇಕಂಡು ಕಟ್ಕೊಂಡು ಒಂದೇ ಸಲ ಸೊಪ್ಪು ಹಾಕೋದು ಅವಕ್ಕೆ? ಹಾಕ್ಬಿಟ್ಟು ಅಲ್ಲ 2 ಸತಿ ದಿನಕ್ಕೆ 2 ಸಲ ದಿನಕ್ಕೆ 2 ಸತಿ. ಕೊನಲ್ಲಿ ಎಷ್ಟು ತಿಂಗಳು ಬೇಕಣ್ಣ? ಅದೇ 18 ದಿನಕ್ಕೆ ಹಣ್ಣಾಗೋಯ್ತು ಹುಳ ಅಷ್ಟೇ. 18 ದಿನ. ನೋಡಿ ಕೆಂಪು ಕೂಡ ತೆಗೆದಾಕಿ ಹಂಗ ಬೇಡ, ಅದೇ ಬೇರೆ ಮಡಗುರಂಗ ಒಟ್ಟಿ ಗೂಡ್ನೆ ಬೇರೆ ಮಡಗು ಐತದ ಇದು ಒಳಗ ಚಿಟ್ಟಾಗಿ ಒಂದಕ್ಕೊಂದಾಗ. ಆಮೇಲೆ ಇದು ಮರಿ ಮಾಡ್ತಾರೆ. ಮರಿ 2 ಜನ ಇದ್ದು ನಮಗೆ ಕೊಡ್ತಾರೆ. ನಾವು 3 ಜನ 4 ಜನ ಹಣ್ಣಾಗಂಡು ನಾವು ಮೇಯ್ಸೋದು. ಇಲ್ಲಿಗೆ ಯಾವ್ದು ಕಾಡು ಪ್ರಾಣಿಗಳೇನು ಬರಲ್ಲ ಅಣ್ಣ? ಇಲ್ಲಿ ಹಂದಿಗಳವ, ಹಂದಿಗಳು, ಜಿಂಕ, ಈ ಆನೆಗಳು ಆ ಥರ ಏನು ಬರಲ್ಲ? ಆನೆಗಳಿಲ್ಲ. ಕ್ಲೀನಾಗಿ ಕಾಲೇ ಮಾಡಿಸ್ಕೊಂಬ, ನೀರು ಕ್ಲೀನಾಗಿ ಬಂದ್ಬಿಡ್ಬೇಕು. ಹಂಗೆ ಮಾಡಿಸ್ಕೊಂಬ. ಮತ್ತೆ ನೀನು ಡಿಲೀಟ್ ಮಾಡಿಸ್ತೀನಿ ನೀನು. ನಾ ಕಾಳು ಕರ್ಕೊಂಬಂದು ಈಗ ತರಿಸ್ಬಿಟ್ಟು ದುಡ್ಡು ತಗೊಂಡ್ರೆ ಏನು ಮಾಡೋದು ನೀ? ಮತ್ತೆ ಈಗ JCB ತಗೊಂಬಂದು ಕ್ಲೀನ್ ನೀನು ಆಗಲ್ ಬಿಟ್ಟು ಮಾಡೋ JCBಲೇ ಮಾಡ್ಸಪ್ಪ, ಪೂರ್ತಿ ಮಾಡಿಸು. ಬಸ್ಲಿ ಕಾಲೆಗಳಿಗೆ ಬಸ್ಲಿದೆ ಅದು ಹಚ್ಚೋರ್ ಬಾಳಗ ನಿಂಗು ಏನ ಆ ನಾರ್ಲ ಕಟ್ಟಿಲ್ಲ ತಗಸಿ ಕ್ಲೀನಾಗಿ ಮಾಡಿಸ್ಬಿಡೋದು. ಇದು ಹೆಂಗಿರ್ ನೀರು ಬರ್ತಾ ಇದು ಈ ತಲೆ ಕೆಲ್ಸ್ಕೊಬೇಡ ನೀನು. ಯೋ ಬಾಯ್ಲಿ ಇದೆಲ್ಲ ಒಂಚೂರು ಇರಕ್ಕಿಲ್ಲ ಇಲ್ಲಿ. ನೀವೇನು ಕಲ್ಗಿಲ್ ಕಟ್ಬೇಡಿ, ಕಲ್ಲು ಕಟ್ಟೋದೇ ಬೇಡ. JCB ಮಾಡಿಸ್ಬಿಡು ಅಷ್ಟೇ. ಎಷ್ಟೊತ್ತಾದ ಒಂದು ದಿನ ಕೆಲಸಪ್ಪ JCB ನಿಂಗೆ ಏನದ 10,000 ರೂಪಾಯಿ ಆಯ್ತಪ್ಪ. 3 ಲಕ್ಷ ರೂಪಾಯಿ ಉಳಿಯಲ್ವಾ? ಇಲ್ಲಿಗೇನು ಜೋಳ ಹಾಕಿದ್ರಿಯಾ? ಇದಕ್ಕೆ ಜೋಳ ಹಾಕಿದ್ವಿ. ಇಲ್ಲೆಲ್ಲ ಕಪ್ಪು ಮಣ್ಣು ಅನ್ಸುತ್ತಲ್ಲ? ಇದೆಲ್ಲ ಕಪ್ಪು ಮಣ್ಣಿ, ಅದು ಕೆಂಪು ಮಣ್ಣು. ನಾವು ಹೋಗಿದ್ವಲ್ಲ ಅಲ್ಲಿಂದ ನೀರು ಬರೋದಿಲ್ಲ. ಓಕೆ, ಇವಾಗ ಅಲ್ಲಿ ತೋಟದ ಮನೆಯಿಂದ ಇವಾಗ ಇಲ್ಲಿ ಬೇರೆ ಇನ್ನೊಂದು ತೋಟಕ್ಕೆ ಬಂದಿದ್ದೀವಿ. ಅಂದರೆ ಅಲ್ಲಲ್ಲಿ ಸ್ವಲ್ಪ ತೋಟಗಳು, ಅಲ್ಲೊಂದು ಸ್ವಲ್ಪ. ಇವಾಗ ನಾವು ಫಸ್ಟ್ ಹೋಗಿದ್ವಲ್ಲ ಅಲ್ಲಿ ರೇಷ್ಮೆ ಬಿಡಿಸ್ತಿರಲ್ಲ, ಅಲ್ಲಿಂದ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಅರಿಶಿನ ಮತ್ತು ಬಾಳೆ ಹಾಕಿದ್ದಾರೆ, ಇಲ್ಲಿ ಜೋಳ ಹಾಕಿದ್ರಂತೆ. ಎಲ್ಲ ಮುಗಿದಿದೆ. ಇಲ್ಲಿ ನೋಡಿ ಬಾಳೆ ಯಾವ ಥರ ಇದೆ ಅಂತ. ಇವಾಗ ಎಲ್ಲ ಗೊನೆ ಬಿಡ್ತಾ ಇದೆ ಬಾಳೆ. ಇದಕ್ಕೆ ಎಷ್ಟು ಕೆಜಿ ಎಷ್ಟಕ್ಕೆ ಹೋಗುತ್ತಾನೆ ಇದು? ಈಗ ಇದು 50 ರೂಪಾಯಿ ಗಂಟು ಹೋಯ್ತದೆ, 15ಕ್ಕೂ ಬರ್ತದೆ, 20ಕ್ಕೂ ಬರ್ತದೆ. ಎಲ್ಲ ಚಿಪ್ಸು ಕೇರಳಕ್ಕೆ ಹೋಯ್ತದೆ. ಇದು ಸಿಂಪಲ್. ಇದು ಕೆಲಸ ಜಾಸ್ತಿ ಇರಲ್ಲ, ಬೀಳಲ್ಲ, ಕಟ್ಟಂಗಿಲ್ಲ, ಗಾಳು ಗುಂಟ್ಗಳಲ್ಲ. ಇದು ಬಾಳೆ ಗಿಡ. ಅರ್ಶನ ಅರ್ಶನ ಕಣ ಅದು. ಅದು ಆಲಹಳ್ಳಿ ತಮಿಳ್ನಾಡು, ನಮ್ಮ ಹೊನ್ನೂರು ಕರ್ನಾಟಕ. ನಮ್ಮದೇ ಬಾರ್ಡ್ರ್ ಇತ್ತು ಆಗ. ಇಲ್ಲಿ ತನಕ ತಮಿಳ್ನಾಡು ಇತ್ತು, ನಮ್ಮೂರೇ ಬಾರ್ಡ್ರು. ನಾವು ಫಸ್ಟೇ ಬೇಡ ಅನ್ನಲ್ಲ, ನಾವು ಜೋಳ ಹಾಕು 7 ಲಕ್ಷ ರೂಪಾಯಿ ಮಡಿಕ ಮನೇಲಿ. ನನ್ನ ಮಾತು ಕೇಳು ಅಂತ ನಾನು ಫಸ್ಟೇ ಹೇಳ್ದೆ ಅವ್ನಿಗೆ. 7 ಲಕ್ಷ ಮಡಿಕ ಮನೇಲಿ. ನಾನೇ ಯಾಕಂತ ಬಿಡು. ಇದು ಒಂಥರ ಬಿಸಿಲು ಕಮ್ಮಿ ಆದ್ರೆ ಒಂಥರ ಈಟು ಅಲ್ವಾ? ಇಟ್ಟು ಇಲ್ಲಿ ನಿಮ್ಮ ಕಡೆ ಈಟಿಲ್ಲ, ಅದಕ್ಕೆ ನಿಮ್ಗೆ ಅಲ್ಲೊಂಥರ ಬಿಸಿಲು ಹೊಡೆದ್ರು ಒಂಥರ ಕೋಲ್ಡ್ ಇರುತ್ತೆ. ನಿಮ್ಗೆ ಕೂಲ್ಡ್ ಏರಿಯಾ ನಿಮ್ದು, ಫುಲ್ ಕಾಡಲ್ಲ ನಿಮ್ದು, ತಂಪಾಗಿರ್ತದೆ. ಇದು ಇಪ್ಪನೇಳೆ. ಇದು ಇಲ್ಲಿ ನೋಡ್ರಿ, ಇದೇ ನೋಡ್ತಾ ಇದ್ದೀರಾ, ಇದು ರೇಷ್ಮೆ ಹುಳುಗ್ ಮೇಯಿಸೋ ಸೊಪ್ಪು. ಇದು ಸೊಪ್ಪು ಮೇಯ್ಸಿ ಕಟ್ ಮಾಡಿ ಹಣ್ಣಾಗಿರೋದು. ಇದೊಂದೇ ಸೊಪ್ಪಲ್ವಣ ಅದಕ್ಕೆ ಮೇಯಿಸೋದು? ಇದೊಂದೇ ಸೊಪ್ಪು, ಬೇರೆ ಇನ್ಯಾವ ಸೊಪ್ಪು ಮೇಯಿಸ? ಇನ್ಯಾವ ಸೊಪ್ಪು ಮೇಯ್ಸಿ ಈಗ ಕಟ್ ಮಾಡ್ಬಿಟ್ರೆ ಪುನಃ ಅದೇ ಚಿಗುರುತ್ತೆ. ಅದೇ ಬರ್ತದೆ. ಸುಗಂಧರಾಜ ಹೂ ಫಂಕ್ಷನ್ ಕಾರ್ಯಗಳಿಗೆ ಹಾರಗಳನ್ನ ಮಾಡೋದು ಇದೇ ಹೂವಿಂದ. ಇವು ಕೆಜಿ ಎಷ್ಟಕ್ಕೆ ಹೋದಣ? ಇದು 250 ಹೋಯ್ತದೆ 1 kg. 20 ರೂಪಾಯಿಗೂ ಬರ್ತದೆ. ಇಲ್ಲೊಂದು ಪ್ಲಾಟ್ ಇದೆ. ಇಲ್ಲಿ ಅಡಕೆ, ಬಾಳೆ, ತೇಗು ಮತ್ತು ತೆಂಗು ಎಲ್ಲ ಹಾಕಿದ್ದಾರೆ. ಮರಗಳು, ಗಿಡಗಳು, ಹಣ್ಣುಗಳು, ತರಕಾರಿಗಳು, ಹೂಗಳು ಪ್ರತಿಯೊಂದು ಬೆಳೆದಿದ್ದಾರೆ. ಎಲ್ಲ ಮಿಶ್ರ ಬೇಸಾಯ. ಇದು ರೈತ ಸಂಘದಲ್ಲಿ ನಿಮಗೆ ಸಂಬಳ ಬರುತ್ತಾ, ದುಡ್ಡು ಬರುತ್ತಾ ಅಂತ ಕೇಳ್ತಾರೆ. ಅಂತ ಅವ್ರಿಗೆ ಏನು ಹೇಳ್ತೀರಣ್ಣ? ರೈತ ಸಂಘ ಇದು ಸ್ವಯಂ ಪ್ರೇರಿತವಾಗಿ ನಾವೇ, ಇದು ಸ್ವಾಭಿಮಾನ ಚಳುವಳಿ. ನಾವು ಸಂಬಳ ಇಸ್ಕೊಂಡ್ರೆ ಅಲ್ಲಿ ಇಸ್ಕೊಂಡ್ರೆ ಇಲ್ಲಿ ಇಸ್ಕೊಂಡ್ರೆ ಚಳುವಳಿ ಮಾಡೋಕ್ಕಲ್ಲ. ಯಾರು ನಮಗೆ ದುಡ್ಡು ಕೊಡೋರು? ಈಗ ಹೋರಾಟ ಮಾಡ್ತೀವಿ, ಸರ್ಕಾರ ದುಡ್ಡು ಕೊಟ್ಟರೆ ಸರ್ಕಾರದ ವಿರುದ್ಧ ಹೆಂಗೆ ನಾವು ಧಿಕ್ಕಾರಕ್ಕೆ ಹೋಗೋಕ್ಕಾಗುತ್ತದೆ? MLA ವಿರುದ್ಧ ಯಾಕೆ ಧಿಕ್ಕಾರಕ್ಕೆ ಹೋಗೋಕ್ಕಾಗುತ್ತೆ? ಮತ್ತು ಇನ್ಸ್ಪೆಕ್ಟ್ರು, DC, SP ಹೆಂಗೆ ನಾವು ಧಿಕ್ಕಾರಕ್ಕೆ ಹೋಗೋಕ್ಕಾಗೋದು? ನಾವು ಯಾರ ಹತ್ರ ಯಾರ್ದು ನಮ್ಮ ನಾವೇನು ಸಂಪಾದನೆ ಮಾಡ್ತೀವಿ ಒಂದು 10% ರೈತರಿಗೆ ಅದನ್ನ ಸೇವೆ ಮಾಡಿದ್ರೆ ಮುಗೀತದೆ. ಇಲ್ಲೇನು ಖರ್ಚು ವೆಚ್ಚವು ಎಲ್ಲರೂ ಹೋಗೋ ಬರೋ ಬಸ್ ಚಾರ್ಜ್ ಬಿಟ್ಕೊಂಡ್ರೆ ಇಲ್ಲಿ ಖರ್ಚು ಮಾಡೋ ಅವಶ್ಯಕ. ಎಲ್ಲರೂ ಹೋರಾಟ ಮಾಡಾಗ ದುಡ್ಡು ಕೊಡ್ತಾರೆ, ಮತ್ತು ಎಲ್ಲ ಅಲ್ಲಿ ಅಡುಗೆ ಮಾಡ್ತೀವಿ, ಊಟ ಮಾಡ್ತೀವಿ. ಅದು ಇಲ್ಲಿ ಅವಶ್ಯಕತೆ ಏನು, ದುಡ್ಡಿನ ಅವಶ್ಯಕತೆ ಯಾರಿಗೂ ಏನೂ ಇರಲ್ಲ. ನೀವು ಬಂದರೆ 1 ತಿಂಗಳಿಗೋ 2 ತಿಂಗಳಿಗೋ ಚಳುವಳಿಗೆ ಬರ್ತೀರಾ, ಇಲ್ಲ ಒಂದು ಮಾಮೂಲಿ ಆಫೀಸ್ಗಳಿಗೆ ಹೋಗ್ತೀರಾ, ಮನೆಯಲ್ಲಿ ಊಟ ಮಾಡೋದನ್ನೇ ಅಲ್ಲಿ ಊಟ ಮಾಡ್ತೀವಿ. ಆದ್ದರಿಂದ ಖರ್ಚಿನ ವ್ಯವಸ್ಥೆ ಬರೋಲ್ಲ. ಮತ್ತು ನಾವು ಯಾರು ಇಲ್ಲಿ ಕೈ ಒಡ್ಡಲ್ಲ, ಯಾರೂ ನಮಗೆ ಸಂಬಳ ಕೊಡೋಲ್ಲ, ಯಾರು ತಾವು ಸಂಬಳ ಈಸ್ಕೊಳ್ಳೋ. ಇದು ಸ್ವಾಭಿಮಾನ ಚಳುವಳಿ. ಸ್ವಯಂ ಪ್ರೇರಿತವಾಗಿ ನಾನು
ರೈತರಿಗೆ ಈ ಥರ ತೊಂದರೆ ಆಗ್ತಾಯಿದೆ ಅಂತ ನಾನು ಹೋರಾಟಕ್ಕೆ ಬರ್ತಾ ಇರೋದು. ನಾನು ಒಂದು ಒಳ್ಳೆ ಕೆಲಸ ಮಾಡ್ತಾ ಇರೋದು. ಸಮಾಜದಲ್ಲಿ ಯಾಕೆ ಮೋಸ ಆಯ್ತಿದ್ದು ರೈತರಿಗೆ? ಒಂದು ಕಾಳು ಹಾಕಿ 1000 ಕಾಳು ಬೆಳೆ ರೈತ ಇವತ್ತು ಅರ್ಧ ಗಂಟೆಗೊಬ್ಬ ಸಾಯ್ತಾ ಇದ್ದಾನೆ. ಆ NRCB ಪ್ರಕಾರ, ಈ ನ್ಯಾಷನಲ್ ಏನು ಕ್ರೈಮ್ ಬ್ಯೂರೋ ಇದೆ, ಆ ರಾಷ್ಟ್ರೀಯ, ಅವ್ರ ಪ್ರಕಾರ 1 ಗಂಟೆಗೊಬ್ಬ ರೈತ ಸಾಯ್ತಾ ಇದ್ದಾನೆ ಅಂತಾರೆ. ನಮ್ಮ ಪ್ರಕಾರ ಅರ್ಧ ಗಂಟೆಗೊಬ್ಬ ರೈತ ಇವತ್ತು ನ್ಯಾಣ ಹಾಕೊಂಡು ಹ್ಯಾಂಗ್ ಮಾಡ್ಕೊಂಡು ಸಾಯ್ತಾ ಇದ್ದಾನೆ. ಇದು ಯಾರೋ ಸತ್ರು ನಮಗೆ, ನಾವು ಊಟ ಮಾಡೋಕ್ಕೆ ನಮಗೆ ತೃಪ್ತಿ ಇರೋಲ್ಲ, ದಿನ ಸಾಯ್ತಾ ಇದ್ದಾನೆ. ಇದನ್ನು ನೋಡ್ಕೊಂಡು ನಾವು ಕೂತ್ಕೊಳ್ಳೋಕೆ ಹೋಗಲ್ಲ. ಹಾಗಾಗಿ ನಾವು ಎಲ್ಲರೂ ಹೋರಾಟಕ್ಕೆ ಬಂದು ಹೋರಾಟ ಧುಮುಕಿದ್ರೆ, ಯಾಕಂದರೆ ನಮ್ಮೂರಲ್ಲಿ ಎಲ್ಲ ಊರುಗಳಲ್ಲೂ ರಾಜಕೀಯದವರು 1% ಇದ್ದಾರೆ. ನಾವು 99% ಅವ್ರನ್ನ ನೋಡ್ತಾ ಕೂತೀವಿ, ತಲೆ ಬಗ್ಸ್ಕೊಂಡು ಹೊಲ ಉಳ್ತಾವಿ. ನಾವು 99 ಜನ ಎದ್ದು ಈಚೆ ಬಂದರೆ ಆ 1% ಜನ ಮನೆಗೆ ಹೊಟ್ಟೈತಾರೆ. ರಾಜಕೀಯ ಮಾಡಬೇಕು, ಎಲ್ಲರೂ ಪ್ರಾಮಾಣಿಕವಾದ ರಾಜಕೀಯ ಮಾಡ್ಬೋದು. MLA ಹತ್ರ ದುಡ್ಡು ಇಸ್ಕೊಳ್ಳೋದ್ರೆ ನಾವೇ 100 ರೂಪಾಯಿ ಕೊಟ್ಬಿಟ್ಟು ಓಟ್ ಹಾಕಿದಾಗ ಕೇಳ ಅಂತ ಕೆಪಾಸಿಟಿ ಬರುತ್ತೆ. ಇವತ್ತು ದುಡ್ಡು ಕೊಡ್ತಾರೆ, ಒಂದು ದುಡ್ಡು ಇಸ್ಕೊತೀವಿ, ಒಂದು ಬೈಕ್ ಊರ್ಲಿ ಎಲ್ಲರೂ ಇಸ್ಕೊತಾರೆ. ಒಬ್ಬ ಯಾಗಪ್ಪ ಇಸ್ಕೊಳ್ಳದೇ ಇರೋದು, ನನ್ನ ಮೇಲೆ ಕಣ್ಣು ಬಿದ್ದುಬಿಡುತ್ತೆ ಅವನಿಗೆ ಅಂತ ಅದೊಂದು ಭಯದಲ್ಲಿ ಇಸ್ಕೊತಾ ಇದ್ದೀವಿ. ಒಂದು ಗೊತ್ತಿಲ್ಲದೂ ದುಡ್ಡು ಇಸ್ಕೊತಾ ಇದ್ದೀವಿ. ಹಂಗಾಗಿ ಅವರು ನಮ್ಮ ಮೇಲೆ ಆಟ ಆಡ್ತಾ ಇದ್ದಾರೆ. ಮೇಲ್ಮಟ್ಟದಲ್ಲಿ ಚೇಂಜ್ ಮಾಡಿದೆ, ರೈತರು ಅರಿವುಗಳು ಮೂಡಿಸ್ಕೊಳ್ಳದೆ, ಪ್ರಜ್ಞಾವಂತರಾಗದೆ, ಜನಸಾಮಾನ್ಯರು ಪ್ರಜ್ಞಾವಂತರಾಗದೆ ಯಾರೇ MLAಗಳು MP ಗಳು ಸಮಾಜನ ಬದಲಾವಣೆ ಮಾಡಿ, ನಾವು ಪ್ರಜ್ಞಾವಂತರಾಗಬೇಕು. ನಾವು ಹಣ ಇಸ್ಕೊಳ್ಳದೆ ಓಟ್ ಹಾಕ್ಬೇಕು. ನಾವು ಸ್ವಾರ್ಥಗಳನ್ನ ಬಿಡಬೇಕು. ಎಲ್ಲವೂ ನಮ್ಮದು ಅಂತ ನಾವು ಒಪ್ಕೋಬೇಕು. ಇವತ್ತು ಪರಿಸರ ಹಾಳಾಗ್ತಾಯಿದೆ, ಭೂಮಿ ಹಾಳಾಗ್ತಾಯಿದೆ, ನಾವೆಲ್ಲ ಹಾಳಾಗ್ತಿದ್ದೀವಿ. ಕ್ಯಾನ್ಸರ್ ಬರ್ತಾಯಿದೆ, ಮಕ್ಕಳಾಗ್ತಾ ಇಲ್ಲ, ಡಯಾಬಿಟಿಕ್ ಬರ್ತಾಯಿದೆ, ಸಾವಯವ ಇಂಗಾಲ ಭೂಮಿಲಿ 0.2 0.3 ಇದೆ. ನಾವು ಏನು ಮಾಡೋಕ್ಕೆ ಮುಂದಿನ ಮಕ್ಕಳಿಗೆ ಮಕ್ಕಳಾಗಲ್ಲ. ಇದೆಲ್ಲ ಇಟ್ಕೊಂಡು ಏನು ಮಾಡ್ಬೋದು ನಾವು? ಹಾಗಾಗಿ ದಿನನಿತ್ಯ ನಮ್ಮ ಬಾಡಿಲೇ ದಿನ 24 ಅವರ್ಸು ನಮ್ಮಲ್ಲಿ ಹೋರಾಟ ನಡೀತಾ ಇರ್ತದೆ. ಹಾಗಾಗಿ ನಾವು ಹೋರಾಟ ಮಾಡೋದು ಅವಶ್ಯಕವಾಗಿದೆ. ಜೊತೆಗೆ ವ್ಯವಸಾಯನೂ ಮಾಡಬೇಕು, ನಮ್ಮ ಕೆಲಸಗಳನ್ನೂ ಮಾಡ್ಕೊಂಡು ನಾವು ಪ್ರಾಮಾಣಿಕವಾದ ಒಂದು ರಾಜಕೀಯ ಮಾಡೋದಾದರೆ ಒಂದು ದೇಶನ ಒಂದು ಒಳ್ಳೆ ದಿಕ್ಕು. ಈಗಿನ ಈಗೇನಿದ್ದಾರೆ ಯುವಕರಿಗೆ ಗೊತ್ತೇ ಇಲ್ಲ. BJP, ಕಾಂಗ್ರೆಸ್, ದಳ, ಧರ್ಮಗಳೇ ಕಾಣ್ತಾ ಇದೆ. ನಿಜವಾದ ಸ್ಥಿತಿ ಏನು, ನಿಜವಾದ ಹೋರಾಟ ಏನು, ನಿಜವಾದ ಕಷ್ಟ ಎಲ್ಲಿದೆ, ಏನು ನಾವು ಬದಲಾವಣೆ ಮಾಡಬೇಕಾಗಿದೆ. ಯಾಕೆ ಮಳೆ ಹುಯ್ತಾ ಇಲ್ಲ? ಮಳೆ ಹೋದ್ರೂ ಒಂದೇ ದಿನ ಯಾಕೆ ಹುಯ್ತಾ ಇದೆ? ಎಲ್ಲಿ ನಮಗೆ ತೊಂದರೆ ಆಗ್ತಾಯಿದೆ? ಎಲ್ಲಿ ನಾವು ಊಟನೇ ವಿಷ ಆಗಿದೆ. ಇನ್ನು ಎಲ್ಲಿಂದ ನಮಗೆ ಬರ್ತದೆ? ಕುಡಿಯೋ ನೀರು ವಿಷ ಆಗಿದೆ. ಈಗ ಇರಾಗ ಏನು ಸರ್ಕಾರಗಳಿಗೆ ನೀವು BJP, ದಳ, ಕಾಂಗ್ರೆಸ್ ಎಲ್ಲಿ ನಿಮಗೆ ಸಿಕ್ಕಿದೋ? ಹಾಗಾಗಿ ರೈತ ಸಂಘದ ಹೋರಾಟದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮಂಥ ಯುವಕರುಗಳು ಹೆಚ್ಚು ನಾವು ಬಂದಾಗ, ಯಾಕಂದರೆ ವ್ಯವಸಾಯದಲ್ಲಿ ದುಡ್ಡಿಲ್ಲ ಅಂತಲ್ಲ, ವ್ಯವಸಾಯದಲ್ಲಿ ದುಡ್ಡಿಲ್ಲ, ಆದರೆ ಅದು ವ್ಯಾಲ್ಯೂ ಆ್ಯಡೆಡ್ ಮಾಡಿದ್ರೆ ದುಡ್ಡಿದೆ. ಇವತ್ತು ನೀವು ರಾಗಿನ 30 ರೂಪಾಯಿಗೆ ಮಾರ್ತೀವಿ, ರಾಗಿ ಹಪ್ಪಳ ಮಾಡಿದ್ರೆ 350 ರೂಪಾಯಿ, ರಾಗಿ ಮಾಲ್ಟ್ ಮಾಡಿದ್ರೆ 400 ರೂಪಾಯಿ, ಅರಿಶಿನ ಮಾರೋದು ದುಡ್ಡಿಲ್ಲ, ಅರಿಶಿನ ಪೌಡ್ರ್ ಮಾಡಿದ್ರೆ ದುಡ್ಡು. ಈ ಥರ ಮೌಲ್ಯವರ್ಧನೆ ಮಾಡಿದಾಗ ಮಾರುಕಟ್ಟೆನ ನಾವು ಕೈಲಿ ಹಿಡ್ಕೋಬೇಕಾಯ್ತು. ಮಾರುಕಟ್ಟೆ ನಾವು ಕೈಲಿ ಹಿಡ್ಕೊಂಡ್ರೆ ನಮಗೆ ದುಡ್ಡು ಬರ್ತದೆ. ಯಾಕಂದರೆ ಅವರೆಲ್ಲ ಶ್ರೀಮಂತರಾಗ್ತಾಯಿದ್ದಾರೆ, ನಾವು ಬಡವರಾಗ್ತಾಯಿದ್ದೀವಿ. ಹಾಗಾಗಿ ಮಾರುಕಟ್ಟೆನ ನಮ್ಮ ಕೈವಶ ಮಾಡ್ಕೋಬೇಕು. ಬೆಳಗಿನ ಕೆಲಸ ನಮ್ಮದು ಕಸ ಸುರಿಯೋದ್ರಿಂದ ಹಿಡಿದು ಒಂದಷ್ಟು ಹೂವು ಹಾಕಿದ್ದೀವಿ, ರೇಷ್ಮೆ ಇದೆ, ಒಂದಷ್ಟು ವ್ಯಾಲ್ಯೂ ಆ್ಯಡೆಡ್ನ ಈಗ ಹಾಲನ್ನ ಮಾರಲ್ಲ, ಹಾಲಿಂದ ಪೇಡ ಮಾರ್ತೀನಿ, ರಾಗಿಯಿಂದ ಲಡ್ಡುಗಳು ಮಾಡ್ತೀನಿ, ಸಿರಿಧಾನ್ಯಗಳ ಮಲ್ಟಿಗ್ರೈನ್ ಇದೆಲ್ಲ ಮಾಡಿ ಒಂದಷ್ಟು ಬೆಳೆದಂಥ ಬಾಳೆಕಾಯಿಂದ ಚಿಪ್ಸ್ ಮಾಡ್ತೀವಿ. ಕೆಲವರು ಹೇಳೋದೇನೆಂದರೆ, ನೀವು ಬರೀ ಹೋರಾಟ ಮಾತ್ರ ಮಾಡ್ತೀರಾ, ರೈತರ ಕಷ್ಟ ನಿಮ್ಗೇನು ಗೊತ್ತು, ನೀವು ರೈತರಾಗಿರೋ ನಾವು ಹೋರಾಟ ಮಾಡೋರು ರೈತರಲ್ವಂತೆ, ಅದಕ್ಕೆ ಕೇಳ್ತಿರೋದು. ಇಲ್ಲ, ರೈತರು ಸ್ವಾರ್ಥ ಇಲ್ಲ, ನಾವು ಸ್ವಾರ್ಥ ಒಂಚೂರು ಬಿಟ್ಟಿದ್ದೀವಿ. ಹಾಗಾಗಿ ಹೋರಾಟಕ್ಕೆ ಬರ್ತಾಯಿದ್ದೀವಿ. ಅಂದರೆ ನಾನೇ ಮಾಡಿ ಸಂಪಾದನೆ ಮಾಡಬೇಕು ಅಂತ ಜನಗಳು ಇದನ್ನ ಮಾಡಲಿ ಅಂತ ನಾನು ಪರಿಚಯ ಮಾಡ್ತಾಯಿದ್ದೀನಿ ಹೊರತು ಖಂಡಿತವಾಗಿ ರೈತರು ವ್ಯವಸಾಯ ಮಾಡ್ಕೊಂಡು ಹೋರಾಟಕ್ಕೂ ಬರ್ಬೋದು. ನಾವೆಲ್ಲ ಮಾಡಿ ಈಗ ನಮ್ಮ ಬಾಳೆ ಇನ್ನೊಂದು ತಿಂಗ್ ಕಟಿಂಗ್ ಬರ್ತದೆ. ಇವತ್ತು ರೇಷ್ಮೆ ಗೂಡು ಹಿಡಿತೀವಿ, ನಿಮಗೆ ತೋರಿಸ್ತೀನಿ. ಅದು ಗೂಡು ಹಣ್ಣಾಗಿ ಇವತ್ತು ಗೂಡು ಹಿಡಿತಾ ಇದ್ದೀವಿ. ಎನಿ ಟೈಮ್ 365 ದಿನ ಬರೀ ಹೋರಾಟಕ್ಕೆ ಇರಬೇಕು ಅಂತಲ್ಲ. ಈಗ ನಮ್ಗಳಿಗೆ ಕೆಲಸ ದಿನ ಅಲ್ಲಿ ಕರೀತಾರೆ, ಇಲ್ಲಿ ಕರೀತಾರೆ. ಅದ್ರ ಜೊತೆಗೂ ನಾವು ಇದೆಲ್ಲ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಯಾರ ಹತ್ರ ದುಡ್ಡು ಏನಿಲ್ಲ, ಆ ಥರ ನಾವು ಆಸ್ತಿಗಳನ್ನ ಮಾರ್ಕೊಳ್ಳೋ. ಯಾಕಂದರೆ ನಮಗೆ ಖರ್ಚು ಎಲ್ಲಿ ಆಯ್ತಂದರೆ ದಿನ ಓಡಾಟದಲ್ಲಿ ಖರ್ಚು ಆಯ್ತದೆ. ಇಲ್ಲಿ ನಾವು ಅಲ್ಲಿಗೆ ಹೋದಾಗ ಇಲ್ಲಿ ಆಳುಗಳ ಕೆಲಸ ಮೇಲೆ, ಲೇಬರ್ಗಳ ಕೆಲಸ ಮಾಡಾಗ ಒಂದಷ್ಟು ಲೇಬರ್ ಮೇಲೆ ಬೀಳುತ್ತೆ. ನೀವು ದಿನ ಓಡಾಡಲ್ಲ, ಎಲ್ಲರೂ 350 ದಿನ ಓಡಾಡಲ್ಲ. ಆಗ ಎಲ್ಲರೂ ಓಡಾಡಬೇಕು. ಎಲ್ಲರೂ ನೀವು ರೈತ ಸಂಘ ಬಂದುಬಿಟ್ರೆ ಹೋರಾಟನೇ ಬೇಕಿಲ್ಲ. ಅಲ್ಲಿ ಕೂತಿದ್ದ ಜಾಗದಲ್ಲಿ ನೀವು 3 ತಿಂಗಳು ಒಂದಿನ ಎಲ್ಲ ಸಾವಿರಾರು ಜನ ಸೇರಿಬಿಟ್ರೆ, ಲಕ್ಷಾಂತರ ಜನ ಸೇರಿಬಿಟ್ರೆ ನಾವು MLA ಅಲ್ಲೇ ನಾವೇನು ಕೇಳ್ತೀವಿ ಆಗೋಯ್ತದೆ. ಅಲ್ಲಿ ಹೋರಾಟ ಮಾಡೋ ಪ್ರಮೇಯ ಏನಿಲ್ಲ. ವರ್ಷಕ್ಕೆ 1 ಸತಿನೋ 2 ಸತಿನೋ ಸೇರ್ಕೊಂಡ್ರೆ ಒಂದು ಕಡೆ ಸೇರ್ತಾರೆ ರೈತರು ಅಂದರೆ ಅಲ್ಲಿ ಮುಗೀತು ಕತೆ. ನಮ್ಗೆ ಬೇಕಾದ ಕಾನೂನನ್ನ ಮಾಡಿಬಿಡ್ತಾರೆ.
ಎಲ್ಲರೂ ಸೇರಿದಾಗ ಹೋರಾಟ ಬೇಕಿಲ್ವಲ್ಲ. ಹಾಗಾಗಿ ನೀವೆಲ್ಲ ಬರಬೇಕು ಅಷ್ಟೇ. ಯುವಕರು ಬರಬೇಕು. ಆಮೇಲೆ ಯುವಕರ ಜೊತೆಗೆ ಒಂಚೂರು ಸ್ವಾರ್ಥನ ಮಾಡ್ಬೇಕು. 24 ಗಂಟೆ ಕೆಲಸ ಮಾಡಿದ್ರು ಬದುಕೆ ಅದ್ರಲ್ಲಿ ಕಡಿಮೆ ಮಾಡೋದು. ಈಗ ನಾವು ಸಣ್ಣ ಒಂದು ಇದೆ ಮಾಡ್ಕೊಂಡು ಹೋರಾಟಕ್ಕೆ ಬಗ್ಗೆ ನಮ್ಮದು ಗುರು ಎಲ್ಲರೂ ನೀವು ಬರ್ತೀರಿ. ಈಗ ಶಿವನು ಬರ್ತಾನೆ. ಎಲ್ಲರೂ ಯುವಕರು ಬೇಕಾದಷ್ಟು ಜನ ಯುವಕರು ಇವತ್ತಿಗೆ ಅದೇ ಮದುವೆ ಸಮಾರಂಭಕ್ಕೆ ಹೋಗ್ತೀರಾ. ಈಗ ಬೆಳಿಗ್ಗೆ ಸಣ್ಣ ಗಂಟೆ ಮೈಸೂರಲ್ಲಿ ಬೆಂಗಳೂರು ಅದಕ್ಕೆ ಈ ರೈತರಲ್ವಾ ಹೋರಾಟಕ್ಕೆ ಬಂದ್ಬಿಟ್ರೆ ನಿಮಗೆ ಕೆಲಸಗಳವ, ಹಸುಗಳವ, ದನಗಳವ, ಮದುಗಳು, ವಸ್ಮನ್ಗಳು. ನಾವು ಮದುಗಳಿಗೆ ಹೋಗಲ್ಲಪ್ಪ. ನಾವು ಸಿಂಪಲ್ ಮ್ಯಾರೇಜ್ಗಳಿಗೆ ಮಾತ್ರ ಹೋಗೋದು. ಉಳಿದಂಥ ಮದುಗಳಿಗೆ ಹೋಗಲ್ಲ. ನನ್ನ ಮಗಳು ನಾನು ವಚನ ಮಾಂಗಲ್ಯ ಮಾಡಿದ್ದೀನಿ. ನಾನು ರೈತನಿಗೆ ನನ್ನ ಹೆಣ್ಣು ಮಗಳು ಕೊಟ್ಟಿದ್ದೀನಿ. ಹಾಗಾಗಿ ನಮಗೆ ಆ ಮಾತಾಡೋ ಸ್ಥೈರ್ಯ ಬರ್ತದೆ. ನನ್ನ ಅವಶ್ಯಕತೆ, ಶಿವನ ಅವಶ್ಯಕತೆ ಇರಲ್ಲ ಅಲ್ಲಿ. ನೀವೆಲ್ಲರೂ ಲೀಡ್ರಾಗಿ ಹೋಗ್ತಿರಲ್ಲ, ನೀವು ಓದೋದಲ್ಲೇ ಕೆಲಸ ಆಗುತ್ತಲ್ಲ. ನಾವ್ಯಾಕೆ ದಿನ ಬರಬೇಕು, ನಾವ್ಯಾಕೆ ಓಡಾಡೋ ಮಾಡಬೇಕು? ನಿಮ್ಮ ಊರಲ್ಲಿ, ನಿಮ್ಮ ತಾಲೂಕು, ನಿಮ್ಮ ಹೋಬಳಿ, ನಿಮ್ಮ ಗ್ರಾಮದಲ್ಲೇ ಮಾಡಿದ್ರೆ ಸಮಸ್ಯೆ ಅಲ್ಲೇ ಬಗೆಹರಿದೈತದೆ. ನೀವು ಚಾಮರಾಜನಗರ ಬರಬೇಕಾಗಿಲ್ಲ, ಮಂಡ್ಯದವರು ಮಂಡ್ಯಕ್ಕೆ ಬರಬೇಕಾಗಿಲ್ಲ. ಅಲ್ಲಲ್ಲೇ ಸಮಸ್ಯೆಗಳ ಬಗ್ಗೆ. ಮತ್ತು ನಾವೆಲ್ಲ ಗುಂಪಾದಾಗ, ಒಗ್ಗಟ್ಟಾದಾಗ ಎಲ್ಲ ಮಿನಿಸ್ಟ್ರ್ ಆಗಿರ್ಬೋದು, DC ಆಗಿರ್ಬೋದು, CM ಆಗಿರ್ಬೋದು, ಎಲ್ಲ ನಿಮ್ಮ ಕಾಲಕ್ಕೆ ಬಂದು ಬೀಳ್ತಾರೆ. ನಾವೆಲ್ಲ ಒಗ್ಗಟ್ಟು ಏನು ಬೇಕು ನಿಮ್ಗೆ ಮಾಡಿಸ್ಕೊಳಪ್ಪ ಅಂತ ಆ ಪವರ್ ನಮ್ಗೆ ಇರ್ತದೆ. ಆ ಪವರ್ ಒಗ್ಗಟ್ಟಾಗಬೇಕು ನಾವು ಅಷ್ಟೇ. ನೀನು ದಿನ ಬರಬೇಕಾಗಿಲ್ಲ. ದಿನ ಏನಲ್ಲಿ DC ಆಫೀಸ್ ದಿನ ಏನಿದ್ದ ಅಲ್ಲಿ ಕೆಲಸ ನಾವು ತಿಳ್ಕೊಬೇಕಾ. ನಮ್ಮಪ್ಪನ ಖಾತಾ ನಮ್ಮಪ್ಪನ ಜಮೀನು ನನಗೆ ಖಾತಾ ಮಾಡ್ಬೇಕಾದ್ರೆ ನಾ ಯಾಕೆ ಲಂಚ ಕೊಡಬೇಕು ಅಂತ ನೀವು ತಿಳ್ಕೊಂಡಾಗ ಲಂಚ ಇಲ್ಲ ಅಲ್ಲಿ. DC ಆಫೀಸ್ ನಂದು ಅಂತ ತಿಳ್ಕೊಂಡಾಗ ಸಮಸ್ಯೆ ಬರಲ್ಲ. ವಿಧಾನಸೌಧ ನಂದು ಅಂತ ತಿಳ್ಕೊಂಡಾಗ ಸಮಸ್ಯೆ ಬರಲ್ಲ. MLA ನನ್ನ ಕೆಲಸ ಮಾಡೋಕ್ಕಿರೋದು MLA ಇದಕ್ಕೆ ಸಮಸ್ಯೆ ಬರಲ್ಲ ಅಲ್ಲಿ. DC ನನ್ನ ಕೆಲಸ ಮಾಡೋಕ್ಕಿರೋರು ಅಂದರೆ ಸಮಸ್ಯೆ ಬರಲ್ಲ. ನಾವು ಅವ್ರ ಮುಂದೆ ತಲೆ ಕೆರೆದ್ರೆ ಊನಾರು ಹಾಕ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ಸಮಸ್ಯೆ ಬರೋದು ಅಲ್ಲಿ. ಆ ಸಮಸ್ಯೆ ಇಲ್ಲ ರೈತ ಸಂಘ ಹೇಳ್ಕೊಡುತ್ತೆ ಇದು ಕಾನೂನು ಅಂತ. ಆಗ ಸಮಸ್ಯೆಗಳೇ ಬರಲ್ಲ ಅಲ್ಲಿ. ಅವೆಲ್ಲ ಒಗ್ಗಟ್ಟಾದಾಗ ಸಮಸ್ಯೆಗಳೇ ಮುಗಿದೋಗುತ್ತೆ. ನೀವೇನು ಬೇಕು ಮಾಡಿಸ್ಕೋಬೋದು. 100 ಗ್ರಾಮಿಗೆ 50 ರೂಪಾಯಿ ಅರ್ಶಿನ. ಒಂದು ಕ್ವಿಂಟಾಲ್ಗೆ ಎಷ್ಟಾಯಿತು? 50,000 ಆಯಿತು. ನಾವೆಷ್ಟು ಕೊಡ್ತಾಯಿದ್ದೀವಿ? 10,000 ಕೊಡ್ತಾಯಿದ್ದೀವಿ. ಅದೇನು ಅಲ್ಲಿ ಒಳ್ಳೇದಲ್ಲ ಅದು. ಅದಕ್ಕೆ ಮೈದಾ ಮಿಕ್ಸ್ ಮಾಡಿ ಕೊಡ್ತಾನೆ. ಕರ್ಕಮಿನೆಂಟ್ ತೆಗೆದು ಅದ್ರ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಿ ತೌಡು ಮಿಕ್ಸ್ ಮಾಡಿ ಕೊಡ್ತಾನೆ. ನಾವು ಪ್ಯೂರ್ ಅರ್ಶಿನ ಕೊಡ್ತೀವಿ ನಾವು ಇಲ್ಲಿ. ಆಮೇಲೆ ಒಳ್ಳೊಳ್ಳೆ ನೋಡಿ ಹಪ್ಪಳ 350 ರೂಪಾಯಿ kg. ಎಷ್ಟೊತ್ತದ್ದು ಅದು ಹಪ್ಪಳ ಮಾಡೋದು? ರಾಗಿ ಮಾಲ್ಟ್ ಮಾಡೋದು ಎಷ್ಟೊತ್ತದ್ದು? ರಾಗಿ ಚಕ್ಲಿ ಮಾಡೋದು ಎಷ್ಟೊತ್ತದ್ದು? ಗರಿಕೆ ಪುಡಿಗೆ ಬೆಂಗಳೂರಲ್ಲಿ 2,000 ರೂಪಾಯಿ 1 kg ಗರಿಕೆ ಪುಡಿಗೆ. ಅಂದರೆ ಇದು ನಾವು ಮಾಡೋ ಪ್ರಾಡಕ್ಟ್ಗೆಲ್ಲ ಮಾರ್ಕೆಟ್ ಇರಬೇಕಲ್ಲ. ಮಾರ್ಕೆಟ್ ಅದೇ ಮಾಡುವ, ಅದೇ ನಾವು ಟೆಕ್ನಿಕ್ಕು. ಈಗ ನಮ್ಗೆ ಬೆಳೆದಲ್ಲಿ 4 ತಿಂಗಳು ಬೆಳಿತೀವಿ ನಾವು. ಈಗ 4 ತಿಂಗಳು ಬೆಳಿತೀವಿ. ರೈತರದ್ದು ಪ್ರಾಬ್ಲಮ್ ಯಾವ್ದಣ್ಣ? ಎಲ್ಲರೂ ಎಷ್ಟು ಜನ ಮಾಡಿದ್ರೆ ಆಯಿತು. ಮಾರ್ಕೆಟ್ ಬೆಳಿ. ಮಾರ್ಕೆಟ್ ನೀವು ಅವ್ರು ತಿಂತಾ ಇದ್ದಾರಾ? ಫಸ್ಟು ನಾವು ತಿಂತಾ ಇದ್ದಾವ. ಈಗ ನನಗೆ 10 ಎಕರೆ ಜಮೀನು ಅದ ಏನು ತಂದಿದ್ದು. ನಮ್ಮ ತಾಯಿ ನಮ್ಮ ತಂದೆ 10 ಎಕರೆ. ನಾ ಕೊತ್ತಂಬರಿ ಸೊಪ್ಪು ಎಲ್ಲಿಗೆ ಹೋಯ್ತಾ ಇದ್ದನು? ಅಂಗಡಿಗೆ ಹೋಯ್ತಾವ. ಮೆಂತ್ಯ ಸೊಪ್ಪಿಗೆ ಎಲ್ಲಿಗೆ ಹೋಯ್ತಾನು? ನಾವೊಂದು ಕಬ್ಬು ಬೆಳೆದ್ಬಿಟ್ಟು ನನಗೆ ಬೇಕಾಗಿರೋದನ್ನೆಲ್ಲ ದುಡ್ಡು ಕೊಟ್ಬಿಟ್ಟು ತಗೊಂಬಂದ್ರೆ ಅಲ್ಲಿ ನಾವು ಮೋಸ ಹೋಗ್ತಾ ಇರೋದು. ಹಾಗಾಗಿ ಮಾರ್ಕೆಟು ಖಂಡಿತವಾಗೂ ಇದೆ. ನಾನು ಎಲ್ಲರೂ ನೀವು 10 ಕ್ವಿಂಟಲ್ ರಾಗಿ ಹೋಗ್ಬಿಟ್ಟು 10 ಕ್ವಿಂಟಲ್ನು ಮಾಡಿ ಅಂತ ನಾನು ಹೇಳಲ್ಲ. ಅದ್ರ 1 ಕ್ವಿಂಟಲ್ ತಗೊಳ್ಕೊಳ್ಳಿ, 1 ಕ್ವಿಂಟಲ್ ಮಾರ್ಕೆಟ್ ಮಾಡಿ. ಇವತ್ತು ಬೇಕಾದಷ್ಟು ಅವರೆಲ್ಲ ಹೆಂಗೆ ಮಾಡಿರೋ ಆ ಮಿಷಿನ್ಗಳನ್ನ ನಾವೇ ಕೊಡ್ತೀವಿ ಗುಂಪಲ್ಲಿ. ನಿಮಗೆ ನಾವು ನಮ್ಮದು ಅಂತ ಒಂದು ಕಂಪ್ನಿ ಮಾಡಿದ್ದೀವಿ. ಈಗ ಆ ಕಂಪ್ನಿ ಮುಖಾಂತರ ಮಿಷಿನ್ಗಳನ್ನ ಅಲ್ಲಲ್ಲಿ ಕೊಡಿಸಿ ಒಂದೊಂದು ಎಲ್ಲರೂ ಮಾರ್ಕೆಟ್ ಕಲಿ ವಾರಕ್ಕೂ ಒಂದೊಂದು ಊರವರು ಕಳಿಸ್ತೀವಿ. ಬೆಂಗಳೂರು, ಮೈಸೂರಲ್ಲಿ ಈಗಲೂ ನಮ್ಮ ರೈತ ಸಂಘದ ರಾಜರಾಜೇಶ್ವರಲ್ಲಿ ಮಾರ್ಕೆಟ್ ಮಾಡ್ತಾಯಿದೆ. ತರಕಾರಿಗಳೇ ಸಿಗಲ್ಲ. ಈಗ 3 ರಿಲಯನ್ಸ್ಗಳಿಗೆಲ್ಲ ಹೋಗ್ತಾರೆ. ಅವರೆಲ್ಲ ಅಲ್ಲಿ ಮಾರಾಟ ಮಾಡ್ತಾಯಿಲ್ವಾ? ರೈತ ಒಬ್ಬ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಗುಂಪಲ್ಲಿ ಮಾಡಬೇಕು, ನಂಬಿಕೆ ಇರಬೇಕು ನಮ್ಮೆಲ್ಲ. ಹಾಗಾಗಿ ಮನೇಲಿ ರಾಗಿ ಹಪ್ಪಳ ಮಾಡಿ 1 ಕ್ವಿಂಟಲ್ನ 350 ರೂಪಾಯಿ 35,000 ಮಾಡಿದ್ವಿ. ಅರ್ಶಿನ 50,000 ರೂಪಾಯಿಗೆ ಮಾರಿದ್ವಿ. ಈ ಥರ ಒಂದು ಚರ್ಚೆಗಳು ಮನೆ ಒಳಗಡೆ ನಡಬೇಕು. ಜೊತೆಗೆ ನಾವು ಬಹು ಬೆಳೆ ಪದ್ಧತಿ ಮಾಡಬೇಕು. ಈಗ ಕಬ್ಬು ಹೋದರೆ ಕಬ್ಬಿನೊಳಗೆ ಅರ್ಶಿನ, ಅರ್ಶಿನದೊಳಗೆ ತರಕಾರಿಗಳು, ಸೊಪ್ಪುಗಳು ಮಾಡಿದಾಗ ವಿಭಿನ್ನವಾದ ದುಡ್ಡು ಬರ್ತದೆ. ಈಗ ಹಾಲು ಯಾಕಪ್ಪ ನಮ್ಮ ಹೆಣ್ಮಕ್ಳು ಕರೆಯಲ್ಲ? ನೀವು ತಗೊಂಡು 30 ರೂಪಾಯಿ ಕೊಟ್ಟರೆ ಹಾಲು ಯಾರೂ ಕರೆಯಲ್ಲ. ಈಗ ನಾನು ಹೇಳೋದು, ಒಂದು ನಾಟಿ ಹಸು 2 ಲೀಟ್ರ್ ಹಾಲು ಕರೆದ್ರು ದಿನಕ್ಕೆ 4 ಲೀಟ್ರ್ ಹಾಲು. 4 ಲೀಟ್ರ್ ಹಾಲಿಗೆ 1 kg ಪೇಡ ಆಯಿತು. ಬೆಲ್ಲದ ಪೇಡ ನಾನು ಹೇಳೋದು, ಸಕ್ಕರೆ ಪೇಡ ಅಲ್ಲ. 1 kg ಅವ್ರ ಲೆಕ್ಕನೇ ತಗೊಂಡ್ರೆ 600 ರೂಪಾಯಿ ಆಯಿತು. ಅಲ್ಲಿಗೆ 600 ರೂಪಾಯಿ ಬಂತಾ 4 ಲೀಟ್ರ್ ಹಾಲಿಗೆ? ನಾವು ತೊಪ್ಪನ್ನು ಎನ್ರಿಚ್ ಮಾಡಬೇಕು. ಅದಕ್ಕೆ ಟ್ರೈಗಡೋರ್ಮ, ಸೂಡೋರ್ಮನಸು, ಘನಜೀವಾಮೃತ ಮಾಡಿ 1 kg ತೊಪ್ಪನ್ನು ಕನಿಷ್ಠ 10 ರೂಪಾಯಿಗೆ ಮಾರಿದ್ರು ಅದು 100 ರೂಪಾಯಿ ಸಿಗುತ್ತೆ. ಆದ್ರೆ ಗೋಮೂತ್ರನ ಎನ್ರಿಚ್ ಮಾಡಬೇಕು. ಗೋಮೂತ್ರ ಖಾಲಿ ಬಿಡೋದಲ್ಲ. ಆ ಗೋಮೂತ್ರ ಎನ್ರಿಚ್ ಮಾಡಿ ನಮ್ಮ ಬೆಳೆಗಳಿಗೆ ಉಪಯೋಗಿಸಿದ್ರೆ ಅದು ಹಾರ್ಮೋನಾಗಿ ಕೆಲಸ ಮಾಡ್ತವೆ, ಗ್ರೋತ್ ಪ್ರಮೋಟರಾಗಿ ಕೆಲಸ ಮಾಡ್ತದೆ, ಯೂರಿಯಾ ರೀತಿ ಕೆಲಸ ಮಾಡುತ್ತೆ, ಪೆಸ್ಟಿಸೈಡ್ ಥರ ಕೆಲಸ ಮಾಡ್ತದೆ, ಬಯೋಪೆಸ್ಟಿಸೈಡ್ ಥರ ಕೆಲಸ ಮಾಡುತ್ತೆ.
ಅದನ್ನ ನಾವು ಎನ್ರಿಚ್ ಮಾಡಿ ಅದು ಒಂದು ಲೀಟ್ರಿಗೆ 10 ರೂಪಾಯಿ ಅಂದರೆ ಒಂದು 25-30 ಮಾರ್ತಾರೆ. ನಾವು 10 ರೂಪಾಯಿ ಅಂದರೆ ಅದೊಂದು 100 ರೂಪಾಯಿ ಸಿಗುತ್ತೆ. ಇದೆಲ್ಲ ಸೇರಿದಾಗ ಒಂದು ಹಸುಲಿ 700-750 ರೂಪಾಯಿ ದುಡ್ಡು ಸಿಗುತ್ತೆ. ಯಾಕಾಗಿ ಹೆಣ್ಮಕ್ಳು ಹಾಲು ಕರೆಯಲ್ಲ? ದುಡ್ಡಿಲ್ಲ, 700 ರೂಪಾಯಿ ಸಿಗುತ್ತೆ. ಒಂದು ಹಸು ತಂದು ಕೊಟ್ಟರೆ ಒಂದು ದಿನಕ್ಕೆ 700 ರೂಪಾಯಿ ಸಿಕ್ಕರೆ ನಮ್ಮ ಹೆಣ್ಮಕ್ಳು ಯಾಕೆ ಹಾಲು ಕರೆಯಲ್ಲ, ಯಾಕೆ ತೊಪ್ಪಗೋರಲ್ಲ? ನಾವು ಮಾಡೋ ಸಿಸ್ಟಮ್ಗಳು ಸರಿ ಇಲ್ಲ. ಆ ಸಿಸ್ಟಮ್ಗಳನ್ನ ನಾವು ಈಗ ಹೇಳ್ಬೇಕು. ಈಗ ನೀವು ಅಮೆಝಾನಲ್ಲಿ ಹೊಡೀರಿ, ಡ್ಯಾಶ್ ಅಂತ ಹೊಡೀರಿ, ಇಷ್ಟು ಬೂದಿಗೆ ದುಡ್ಡು, ತೊಪ್ಪು ದುಡ್ಡು. ನೀವು ಅಮೆಝಾನಲ್ಲಿ ಹೊಡೆದು ನೋಡಿ, ಡ್ಯಾಶ್ ಅಂತ ಹೊಡೆದ್ರೆ ಕೌಡಂಗ ಇಷ್ಟಾಗಲ್ಲ, ಕೌಡಂಗ 10 ರೂಪಾಯಿ ಅಲ್ಲಿ ಬರ್ತದೆ. ಈಗ ನವಣೆ ಬಿಸಿಬೇಳೆ ಭಾತ ಹೊಂಡ್ರಿ, ಒಂದು ಕಾಲು ಕೆ ಜಿಗೆ 250-300 ರೂಪಾಯಿ ಅದ. 1 ಕೆ ಜಿಗೆ ಎಷ್ಟಾಯಿತು? ರಾಗಿ ಮಾಲ್ಟ್ ಅಂತ ಹೊಡೀರಿ, ಎಷ್ಟಾಯಿತು ದುಡ್ಡು? ಯಾಕೆ ನಾವು ಮಾಡಬಾರ್ದು? ಇನ್ನೇ ಹೇಳುವ ಗರ್ಕ ಪುಡಿ ಮಾಡೋಕ್ಕಾಗಲ್ವ? ಗರ್ಕ ಪುಡಿ ಮಾಡೋದು 2000 ರೂಪಾಯಿ. ದಾಸವಾಳದ ಎಲೆಗೆ ಪುಡಿಗೆ 2500-3000 ರೂಪಾಯಿ. ಸೀಬೆ ಎಲೆ, ಪರಂಗಿ ಎಲೆ, ಅಶ್ವಗಂಧ ಎಲೆ, ಬಿಲ್ಪತ್ರ ಎಲೆ, ಅರಳಿ ಎಲೆ, ದಾಸವಾಳದ ಎಲೆ, ತುಳಸಿ ಎಲೆ, ಬೇವಿನ ಎಲೆ, ಅವೆಲ್ಲ ಪೌಡ್ರ್ ಮಾಡಿದ್ರೆ ದುಡ್ಡು. ರಾಗಿ ಹಿಟ್ಟು ಮಾಡಿದ್ರೆ ದುಡ್ಡು. ಅದನ್ನ ನಾನು ಹೇಳೋದು, ಒಂದೇ ದಿನ ಮಾರ್ಕೆಟ್ ಕಲಿಯೋಕ್ಕಾಗಲ್ಲ. ನಾವು ಸ್ವಲ್ಪನೂ ಮಾಡಿ ಅಂದರೆ ಒಬ್ಬೊಬ್ಬರೂ ಮಾಡೋಕ್ಕಾಗಲ್ಲ. ಒಂದು ಗುಂಪು ಕೆಲಸ. ನಮ್ಮದು ದೊಡ್ಡ ವ್ಯವಸ್ಥೆ ದೊಡ್ಡದಿದೆ, ರೈತರ ಗುಂಪು. ಒಬ್ಬೊಬ್ಬರೇ ಮಾಡೋಕ್ಕಾಗ, ಇಲ್ಲಿ ಮಾಡಿ ನಾವು ಮಾರಾಟ ಮಾಡೋಕ್ಕಾಗಲ್ಲ. ಜೊತೆಗೆ ನಾನು ಟೊಮೊಟೊ ಬೆಳಿತೀನಿ, ನೀವು ಆಲೂಗಡ್ಡೆ ಬೆಳೀತಿದ್ರಿ. ನಾನು ಟೊಮೊಟೊ ಮೈಸೂರಿಗೆ ಹೋಗಿ, ಮೈಸೂರಿಂದ ಪುನಃ ನೀವು ಊರಿಗೆ ಬರ್ತೀನಿ ನಮ್ಮೂರಿಗೆ, ಆಗ ಅವನು ತಗೋತಾರೆ. ನೀವು ಆಲೂಗಡ್ಡೆ ಬೆಳೆದಿರ್ತೀರಿ, ಅದು ಮೈಸೂರಿಗೆ ಹೋಗಿ ನಮ್ಮ ಊರಿಗೆ ಬತ್ತಾ, ನಾನು ಆಲೂಗಡ್ಡೆ ಅವನು ತಗೋತೀನಿ. ಪಕ್ಕದ ಮನೇಲಿ ಆಲೂಗಡ್ಡೆ ಬೆಳೀತಾನೆ, ನಾ ತಗೊಳ್ಳಲ್ಲ. ನಿಮ್ಮ ಪಕ್ಕದ ಮೇಲೆ ನಾ ಟೊಮೊಟೊ ಬೆಳೀತೀನಿ, ನನ್ನ ತಗೊಳ್ಳಲ್ಲ. ಅಂದರೆ ಫುಡ್ ಮೈಲು ಎಷ್ಟಾಯಿತು ನಿಮಗೆ? ನನ್ನ ಹತ್ರ 10 ರೂಪಾಯಿ ತಗೊಂಡು ಟೊಮೊಟೊ ನೀವು 40 ರೂಪಾಯಿ ಕೊಡ್ತಾರೆ. ನೀವು 40 ರೂಪಾಯಿ ಅವನು, ನಾನು 20 ರೂಪಾಯಿ ಕೊಟ್ಟು ಸಿಗುತ್ತೆ, ನನ್ನ ತಗೊಳ್ಳಲ್ಲ. 40 ರೂಪಾಯಿ ಕೊಟ್ಟು ಅವನು ತಗೋಬೇಕು. ಈಗ ನಾವು ಈ ಕಡೆ ಬಾಳೆಹಣ್ಣು ಕೊಡ್ತೀವಿ 40 ರೂಪಾಯಿ, ಪುನಃ ನಾಳೆಗೆ ಆ ಬಾಳೆಹಣ್ಣು 100 ರೂಪಾಯಿ. ಇದು ನಮ್ಮ ಕಣ್ಣೆಲ್ರಿಗೆ ಆಯ್ತಾ ಅದಲ್ಲ? ಇದನ್ನ ನಾವು ನೋಡಬೇಕು. ಈಗ ನಾವು ಡೈರಿ ಹೋಗಿ ನೀವು ಇಲ್ಲಿ ಹಾಲು ಹಾಕಿ 30 ರೂಪಾಯಿಗೆ, ಪುನಃ ಅಲ್ಲಿ ಹಾಕ್ಸ್ಕೊಂಡ್ರೆ 50 ರೂಪಾಯಿ ಕೊಡ್ಬೇಕು. ಎಷ್ಟು ಒಂದು ನಿಮಿಷ ಇಲ್ಲ, ಸೆಕೆಂಡಲ್ಲೇ ಅದು ರೇಟ್ ಜಾಸ್ತಿ ಆಗಿರುತ್ತೆ. ಇದನ್ನು ನಮ್ಮ ಹತ್ರ ಯಾರೂ ಹಾಲು ಹಾಕ್ಸ್ಕೊಳ್ಳೋದಾಗ ನಾವು ಡೈರಿಗೆ ತಗೊಂಡೋಗಿ ಹಾಲು ಹಾಕ್ತೀವಿ. ಈ ವ್ಯವಸ್ಥೆ, ಈ ಥರ ವ್ಯವಸ್ಥೆ ನಾವು ಗುಂಪಲ್ಲಿ ಮಾಡಿಸ್ತಾ ಇದ್ದೀವಿ ನಾವು. ಈಗ ಅದಕ್ಕೆ ನಾವೇನು ಮಾಡಿದ್ವಿ, 20 ಗುಂಟೆ ತಗೋತಾ ಇದ್ದೀವಿ ಒಬ್ಬ ರೈತನ ಹತ್ರ. 20 ಗುಂಟೆ ತಗೊಂಡು 20 ಗುಂಟಲ್ಲಿ 10 ಗುಂಟೆನ ನಿಮ್ಮ ಮನೆಗೆ ಬೇಕಾದದ್ದೆಲ್ಲವೂ ಬೆಳ್ಕೊಬೋದು. ಅಲ್ಲಿ ನೀವು ಅಲ್ಲಿ ಜೋಳ ಇರ್ಬೋದು, ರಾಗಿ ಇರ್ಬೋದು, ಸೊಪ್ಪು ಇರ್ಬೋದು, ಬದನೆಕಾಯಿ ಇರ್ಬೋದು, ಟೊಮೊಟೊ ಇರ್ಬೋದು, ಕಬ್ಬು ಇರ್ಬೋದು, ಕಡಲೆಕಾಯಿನ ಬೀಜ ಇರ್ಬೋದು, ಎಲ್ಲನೂ ಬೆಳ್ಕೊಬೋದು 10 ಗುಂಟಲ್ಲಿ 5 ಜನ ಫ್ಯಾಮಿಲಿಗೆ. ಇನ್ನು 10 ಗುಂಟಲ್ಲಿ ನಮಗೆ ಬೆಳೆದು ಕೊಡ್ಬೇಕು. ನೀವು ಅದನ್ನ ಬೆಳೆದು ಕೊಡಿ. ಹೆಂಗೆ ಅಂದರೆ ಮೌಲ್ಯವರ್ಧನೆ. ನೀವು ಅರ್ಶಿನ ಬೆಳೆದ್ರೆ ಅರ್ಶಿನ ಪುಡಿ ಕೊಡಿ, ರಾಗಿ ಬೆಳೆದ್ರೆ ರಾಗಿ ಮಾಲ್ಟ್ ಕೊಡಿ, ರಾಗಿ ಬೆಳೆದ್ರೆ ರಾಗಿ ಲಡ್ಡು ಮಾಡಿಕೊಡಿ. ಈ ಥರ ಮೌಲ್ಯವರ್ಧನೆ ಮಾಡಿ ನಾವು ಮಾಡಿಕೊಡ್ತೀವಿ. KMF ಥರ ನಾವು ಅದನ್ನ KMF ಮಾಡಲಿ ಏನು ವ್ಯಾನು ಐತೆ ಆಗ ಹೋಬಳಿ ಕೇಂದ್ರಗಳನ್ನ ಮಾಡಿ ಅಲ್ಲಿ 20 ಗುಂಟಲ್ಲಿ ಏನು ಊರಿಗೆ 5 ಜನ, ನಾವು ಜಾಸ್ತಿ ಜನ ತಗೊಳ್ಳಲ್ಲ, ಊರಿಗೆ ಬರೀ 5 ಜನ, 5 ಜನದ ಮಾರುಕಟ್ಟೆ ಜವಾಬ್ದಾರಿ ನಾವು ತಗೋತಾ ಇದ್ದೀವಿ. 20 ಗುಂಟೆ ಮಾಡಬೇಕು. 20 ಗುಂಟೆಲ್ಲಿ 10 ಗುಂಟೆ ನಿಮಗೆ, 10 ಗುಂಟೆ ನಮಗೆ. ನೀವು ಯಾವುದೇ ಕಾರಣ ಹೊರಗಡೆಯಿಂದ ಒಂದು ಸ್ವಲ್ಪನೂ ತಗೋಬಾರ್ದು. ಆ 5 ಜನ ಹೊರಗಡೆಯಿಂದ ಏನನ್ನೂ ತಗೋಬಾರ್ದು. ಸೋಪ್ ಮಾಡೋದನ್ನು ನಾವೇ ಹೇಳ್ಕೊಡ್ತೀವಿ. ಸೋಪು ಶ್ಯಾಂಪುಗಳು ಮಾಡೋದನ್ನು ನಾವೇ ಹೇಳ್ಕೊಡ್ತೀವಿ. ನಿಮಗೆ ಯೂರಿಯಾ, DAP, ಪೊಟ್ಯಾಶು ಹೆಂಗೆ ಮಾಡ್ಕೋಬೇಕು, ಅಲ್ಲಿ ಮಲ್ಟಿ ನ್ಯೂಟ್ರಿಯೆಂಟ್ ಹೆಂಗೆ ಮಾಡ್ಕೋಬೇಕು, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಹೆಂಗೆ ಮಾಡ್ಕೋಬೇಕು, ಎಲ್ಲವನ್ನು ನಾವೇ ನೀವು ಹೇಳ್ಕೊಡ್ತೀವಿ. ಹೇಳ್ಕೊಟ್ಟು ಮಾಡಿಸಿ ಮಾರ್ಕೆಟು ನಾವು ಮಾಡಿಕೊಡ್ತೀವಿ. ಫಸ್ಟು ನೀವು ತಿನ್ನಿ, ಉಳಿದದನ್ನ ನಮಗೆ ಕೊಡಿ ಅಂತ ಒಂದು ಗ್ರಾಮ ಸ್ವರಾಜ್ಯ ಏನು ನಂಜುಂಡಸ್ವಾಮಿಯವ್ರು ಕಂಡಿದ್ದ ಕನಸನ್ನು ನಾವು ಇವತ್ತು ನನಸು ಮಾಡೋಕ್ಕೋಸ್ಕರ ನಮ್ಮದು ಕಂಪ್ನಿ ಮುಖಾಂತರ ಇವೆಲ್ಲ ವ್ಯವಸ್ಥೆಗಳನ್ನ ನಾವು ಮಾಡಿ ಇಡೀ ಚಾಮರಾಜನಗರದಲ್ಲಿ ಒಂದು ವಿಂಗ್ನ ಸ್ಟಾರ್ಟ್ ಮಾಡಿ ತಗೋತಾ ಇದ್ರಿ. ಮತ್ತು ತುಂಬ ಜನ ಇವಾಗ ಯುವಕರುಗಳು ಊರುಗಳಲ್ಲಿ ಜಮೀನಿದ್ರು ಸಿಟಿಗಳಿಗೆ ಹೋಗಿ ಇಲ್ಲಿ ಲಕ್ಷಾಂತರ ರೂಪಾಯಿ ಬೆಳಿಬೋದು ಜಮೀನುಗಳಲ್ಲೇ, ಆದರೂ ಅಲ್ಲಿ 10,000 15,000ಕ್ಕೆ ಹೋಗಿ, ಅಂದರೆ ಊರಲ್ಲಿ ನಾವು ರೈತರಾಗಿದ್ದರೆ ಒಂದು ರೆಸ್ಪೆಕ್ಟ್ ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನೆ ಒಂದು ಜಾಬ್ ಅವ್ರಿಗೆ ಇಷ್ಟ ಇಲ್ಲ ಅಂದರೂ ಬೆಂಗಳೂರಿಗೆ ಹೋಗಿ ಜಾಬ್ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅವ್ರಿಗೇನು ಹೇಳ್ತೀರಣ್ಣ? ನೋಡಿ, ಬೆಂಗಳೂರು ಲೈಫು ಗೊತ್ತು ಅವ್ರಿಗೆ ಹೆಂಗಿದೆ ಅಂತ. 1 ಎಕರೆ ಮಡಿಕೊಂಡು ಒಂದು ಫ್ಯಾಮಿಲಿ ಆರಾಮಾಗಿ 1 ಎಕರೆ ಸಾಕು. ನಮ್ಮ ಜೀವನ, ನಮ್ಮ ಏನು ಸ್ವಾರ್ಥಗಳನ್ನ ಬಿಟ್ಟು ಸರಳವಾಗಿ ನಾವು ಸಂತೋಷವಾಗಿ ಬದುಕ್ತೀವಿ ಅಂದರೆ 1 ಎಕರೆ ಜಮೀನಲ್ಲಿ ದನ ಕರು ಹಸು ಕಟ್ಕೊಂಡು ಅಲ್ಲಿ ಎಲ್ಲ ಥರದ ತರಕಾರಿಗಳು ಬೆಳ್ಕೊಂಡು ಆರಾಮಾಗಿ 1 ಎಕರೆ ಜೀವನ ಸಂಪಾದನೆ ಮಾಡ್ಬೋದು. ಇನ್ನು 10 ಎಕರೆ 2 ಎಕರೆ ಇದ್ದೇ ಇರ್ತದೆ. ನೀವು ಬೆಂಗಳೂರಿಗೆ ಹೋಗಲಿ 10,000 20,000 ಕೊಡೋ ಬದಲು
ನಾವು ಕನಿಷ್ಠ 4 ಗಂಟೆ ಕೆಲಸ ಮಾಡೋದೇ ಆದರೆ ಜಮೀನಲ್ಲಿ ನಮ್ಮಂಥ ಜೀವನ ಯಾರೂ ಇಲ್ಲ. ಮತ್ತು ಒಳ್ಳೆ ಗಾಳಿ ಬೆಳೆ ಕೊಡೋಕ್ಕಾಗಲ್ಲ. ಬೆಂಗಳೂರಲ್ಲಿ ಹೋದರೆ ಒಳ್ಳೆ ಗಾಳಿ ಸಿಕ್ಕಲ್ಲ, ಒಳ್ಳೆ ನೀರು ಸಿಕ್ಕಲ್ಲ, ಒಳ್ಳೆ ವಾತಾವರಣ ಸಿಕ್ಕಲ್ಲ, ಒಳ್ಳೆ ಊಟ ಸಿಕ್ಕಲ್ಲ. ಇವೆಲ್ಲ ದುಡ್ಡಿಂದ ಅಳೆಯಲ್ಲ ನಾವು, ಅದನ್ನೆಲ್ಲ ದುಡ್ಡಿಂದ ಅಳೆಯಲ್ಲ. ಬರೀ ಕಾರು ಅದು ಇದು ಅಳತೀವಿ. 1 ನಿಮಿಷ ಮೂಗು ಮುಚ್ಕೊಂಡ್ರೆ ಆ ಗಾಳಿಯ ತಾಕತ್ತು ಗೊತ್ತಾಯ್ತು. 1 ನಿಮಿಷ ಮೂಗು ಮುಚ್ಕೊಂಡಿರೋಕ್ಕಾಗಲ್ಲ. ಅಂಥ ಪ್ರಕೃತಿ ಗಾಳಿ ಹಳ್ಳಿಲಿದೆ, ಆದರೆ ಸಿಟಿಲಿಲ್ಲ. ಇವತ್ತು ಗಾಳಿಯಿಂದನೂ ರೋಗ ಬರ್ತದೆ, ಅಲ್ಲಿ ನೀರಿನಿಂದನೂ ರೋಗ ಬರ್ತದೆ. ಆದರೆ ಇಲ್ಲಿ ಅವೆಲ್ಲ ಬರಲ್ಲ. ಮತ್ತು ನಮ್ಮ ತಂದೆ ತಾಯಿಗಳನ್ನ ನೋಡ್ಕೊಂಡು ಸಂತೋಷವಾಗಿ ನಾವು ಇರ್ಬೋದು, ಇರೋಕ್ಕಾಗಲ್ಲ ಅಂತಲ್ಲ. ನಮ್ಮ ಮನಸ್ಥಿತಿಗಳು ಏನಾಗ್ಬಿಟ್ಟದೆ ಅಂದರೆ ನಾವೆಲ್ಲನೂ ಬೆಳೆದನ್ನು ಯಾರೋ ಬಂದು ತಗೋತಾರ, ಅದಿಲ್ಲ ಇದಿಲ್ಲ ನೀರಿಲ್ಲ. ನಮ್ಮ ತಿಳುವಳಿಕೆಗಳು ತಪ್ಪು. ಮತ್ತು ಒಂದಷ್ಟು ಜನ ಮನೇಲೂ ಆ ಹಳ್ಳಿಲಿ ಆ ವಾತಾವರಣ ಸೃಷ್ಟಿ ಮಾಡಿಬಿಟ್ರೆ. ನಿಜವಾಗ್ಲೂ ಕೃಷಿಲಿ ದುಡ್ಡಿದೆ, ಕೃಷಿಲಿ ದುಡ್ಡಿಲ್ಲ ವ್ಯವಸಾಯದಲ್ಲಿ. ಅದನ್ನ ಮೌಲ್ಯವರ್ಧನೆ ಮಾಡಿದಾಗ ನಿಮ್ಗೆ ಖಂಡಿತವಾಗೋ ದುಡ್ಡಿದೆ. ಯಾಕಂದ್ರೆ ನಾನು ಬಾಳೆಕಾಯಿ ಬೆಳೆದಿಂದೆಲ್ಲ ಚಿಪ್ಸ್ ಮಾಡೋಕ್ಕಾಗಲ್ಲ ಅಂದರೆ ನಾ ಬೆಳೆದೆಲ್ಲ ಎಲ್ಲೋ ಹೋಗುತ್ತೆ, ಇಲ್ಲಿಂದ ಚಿಪ್ಸ್ ಬರ್ತದಲ್ವಾ, ಒಂದು ಕಡೆ ಖಾಲಿ ಆಯ್ತಾ. ಹಾಗಾಗಿ ಮುಂದಿನ ದಿನಗಳಲ್ಲಿ ರೈತ ಸಂಘ ಈ ಮಾರ್ಕೆಟೆ ಸಿಸ್ಟಮು, ಸಾಮೂಹಿಕ ಕೃಷಿ, ಮೌಲ್ಯವರ್ಧನೆ ಮಾಡೋದು ಎಲ್ಲವನ್ನೂ ಕಲಿಸ್ಕೊಟ್ಟು ನಿಮ್ಮ ಆದಾಯ ಮಟ್ಟವನ್ನು ಹೆಚ್ಚು ಮಾಡ್ಕೊಳ್ಳೋದು ಹೆಂಗೆ. ಈಗ ನನಗೆ ಹುಳ, ರೇಷ್ಮೆ ಹುಳ 18 ದಿನಕ್ಕೆ ಹುಳ ಹಣ್ಣಾಗೋಯ್ತು. 16-18ನೇ ದಿನಕ್ಕೆ ಹುಳ ಹಣ್ಣಾಯ್ತದೆ. 24-26 ದಿನಕ್ಕೆ ನನ್ನ ಅಕೌಂಟು ದುಡ್ಡು ಬಂದ್ಬಿಡ್ತದೆ. ನಿಮ್ಗೆ ನೀವು 1 ಎಕರೆ ಹಾಕೊಂಡ್ರೆ ಕನಿಷ್ಠ ನೀವು 100 ಮೊಟ್ಟೆ ಬೇಯಿಸ್ಬೋದು. 1 ಎಕರೆಯಲ್ಲಿ ನೀವು ಏನೋ ಸುಮಾರು ಮಾಡೋದು ನೀವು 100 ಎಕರೆ. ನಾನು 200 ಮೇಯಿಸ್ತಾರೆ, ನಾನು ಹೇಳೋದು 100 ಮೊಟ್ಟೆ, 100-120 kg ಗೂಡಾಯ್ತದೆ. ಎಷ್ಟಾಯಿತು ದುಡ್ಡು? ಇವತ್ತು 700 ರೂಪಾಯಿ 600 ರೂಪಾಯಿ ಆದ ದುಡ್ಡು. ಎಷ್ಟಾಯಿತು ದುಡ್ಡು ಕೆ ಜಿಗೆ? 26 ದಿನಕ್ಕೆ ನಿಮ್ಮ ಅಕೌಂಟ್ಗೆ ದುಡ್ಡು ಬಂದುಬಿಡ್ತದೆ. ಅದರೊಳಗಡೆ ಮಲ್ಟಿಕ್ರಾಪ್ ಸೊಪ್ಪುಗಳ ಇನ್ನೇನೋ ಕಾಳು ಕಡ್ಡಿಗಳನ್ನ ಹಾಕೊಂಡ್ರೆ ನಿಮ್ಮ ಜೀವನ ಆರಾಮಾಗಿ ನಿಮಗೆ 1.5 ಎಕರೆ ಜಮೀನು ಅಂದರೆ 100 ಮೊಟ್ಟೆ 200 ಮೊಟ್ಟೆ ಪ್ರತಿ ತಿಂಗಳು ಮೇಯಿಸ್ಬೋದಪ್ಪ. ಎಷ್ಟು? ಇಬ್ಬರು ಸಾಕು, ಗಂಡ ಹೆಂಡ್ತಿ ಇಬ್ಬರು 100 ಮೊಟ್ಟೆನ ಯಾರೂ ಕರ್ಕೊಳ್ಳದೆ ನಾವು ಇವತ್ತು ಹುಳ ಮೇಯಿಸ್ಬೋದು. ಮುಗುತ್ತಾ? ಸೊಪ್ಪು ತರಕಾರಿಗಳು ಹಾಕೊಂಡ್ರೆ ಇವತ್ತು ನಾವು ರೈಸ್ ಹಾಕಿದ ಮಾರ್ಕೆಟ್ ಮಾಡ್ಕೊಡ್ತಾಯಿದ್ದೀವಿ. ಕನಿಷ್ಠವಾಗಿ ನೀವು ಆರಾಮಾಗಿ ಜೀವನವನ್ನು ಮಾಡ್ಬೋದು. ಮಾಡಬೇಕು ಅಲ್ಲಿ ಬಂದು ಸುಮ್ಮನೆ ಲಾಸು ಅಂದರೆ ಲಾಸ್ ಆಗ್ತದೆ. ಹಾಗಾಗಿ ವ್ಯವಸಾಯದಲ್ಲಿ ದುಡ್ಡಿದೆ, ನೆಮ್ಮದಿ ಇದೆ, ಬದುಕಿದೆ. ಆಮೇಲೆ ಇಲ್ಲಿ ಯಾರು ಕೈ ಕೆಳಗೂ ಯಾರು ಕೆಲಸ ಮಾಡೋಂಗಿಲ್ಲ. ನನ್ನ ಸ್ವಂತ ಮಾಡಿ ದಿನಕ್ಕೆ 4 ಗಂಟೆ ಕೆಲಸ ಮಾಡಿ ಆರಾಮಾಗಿ ಮನೆಗಿರ್ಬೋದು. ನೀವು ಅಲ್ಲಿ ತಲೆ ಕೆರಬೇಕು. ಅವು 7 ಟೈಮ್ಗೆ ಏನು ಊಟ ತಿಂದರು ಅಷ್ಟೇ, ತಿಂದವರು ಅಷ್ಟೇ ಗುಡು ನೋಡಬೇಕು. ಪುನಃ ಅಲ್ಲಿಂದ ಬರಬೇಕು. ಆ ಬಸ್ಸು, ವೆಹಿಕಲ್ಸು, ಬೋಧನ ಬೈಯಲ್ವೋ, ನಮಗೆ ಗೊತ್ತಿಲ್ಲದೆ ವ್ಯವಸಾಯ ಮಾಡ್ತೀವಿ. ಇಲ್ಲಿ ನಮ್ಗೆ ಗೊತ್ತಿಲ್ಲ. ಆಮೇಲೆ ಪ್ರಕೃತಿ ಪೂರಕವಾಗಿರ್ತದೆ. ಪ್ರಕೃತಿಗೆ ಪೂರಕವಾಗಿರ್ತದೆ ಇದು. ಅಲ್ಲಿ ಪ್ರಕೃತಿ ವಿರುದ್ಧವಾಗಿರ್ತದೆ ನಾವು ಮಾಡೋ ಕೆಲಸಗಳು. ಮತ್ತು ತಂದೆ ತಾಯಿಗಳಿರ್ತಾರೆ, ಸಂಬಂಧಗಳಿರ್ತಾರೆ. ಆಮೇಲೆ ದನ, ಕರು, ಹಸು, ಆಡು, ಕುರಿ ಎಲ್ಲದರೊಂದಿಗೆ ನಾವು ವಿಷಮುಕ್ತ ಆಹಾರವನ್ನು ತಿನ್ಬೋದು. ಇಲ್ಲಿ ವಿಷಮುಕ್ತ ಆಹಾರನ ವಿಷಮುಕ್ತ ಭೂಮಿಯಾಗಿ ಮಾಡ್ಬೋದು, ವಿಷಮುಕ್ತ ವಾತಾವರಣ ಕ್ರಿಯೇಟ್ ಮಾಡ್ಬೋದು. ಇದರಲ್ಲಿ ನೀವು ಲೆಕ್ಕ ಹಾಕೋಕ್ಕಾಗಲ್ಲ ಅಷ್ಟು ಕೆಲಸ. ನೀರು ಹಿಂಗಿಸ್ಬೋದು, ಭೂಮಿಗೆ ನೀರು ಉಳಿಸ್ಬೋದು, ಪ್ರಕೃತಿ ಉಳಿಸ್ಬೋದು, ಗಾಳಿನ ಜಾಸ್ತಿ ಮಾಡ್ಬೋದು. ನಮ್ಮ ಪ್ರಕಾಶ್ ಅಣ್ಣ ತುಂಬ ಜನಕ್ಕೆ ಇನ್ಸ್ಪಿರೇಷನು, ಅದರಲ್ಲಿ ನಾನು ಕೂಡ ಒಬ್ಬ. ಅವ್ರನ್ನ ನೋಡೇ ನಾವು ರೈತಪರ ಹೋರಾಟಗಳಿಗೆ ಅಥವಾ ರೈತಪರ ಅನ್ಯಾಯ ಆದಾಗ ಅದಕ್ಕೆ ಧ್ವನಿ ಎತ್ತೋ ಕೆಲಸನ ನಾವು ಮಾಡ್ತೀವಿ. ಅಂದರೆ ನಂದೇನಿಲ್ಲ, ನಾನು ಒಬ್ಬ ಯೂಟ್ಯೂಬರ್ ಆಗಿ ನನ್ನ ಕೈಯಿಂದ ಏನು ಜನಗಳಿಗೆ ತಲುಪಿಸ್ಬೋದು ಆ ಕೆಲಸನ ನಾನು ಮಾಡ್ತೀನಿ. ಸೊ ನಾನು ಆವಾಗ ಹೋಗ್ಬೋದು. ಬಟ್ ಇವರ ಜೀವನ ಪೂರ್ತಿ ನಮ್ಮ ಪ್ರಕಾಶ್ ಅಣ್ಣ ನಿಜ ಹೇಳ್ತಿದ್ದೀನಿ, ಅವರು ಇವಾಗ ಎಷ್ಟು ವರ್ಷ ಆಯ್ತು? ನಾನು ಒಂದು 37-38 ವರ್ಷದಿಂದ ಸತತವಾಗಿ ರೈತರ ಪರ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಆದರೆ ಯಾವುದೇ ಲಾಭ ಸ್ವಾರ್ಥ ಇಲ್ಲದೆ ಇದರಲ್ಲಿ ಯಾರೂ ನಿಮಗೆ ಈ ರೈತ ಸಂಘಟನೆಗಳಲ್ಲಿ, ರೈತ ಸಂಘದಲ್ಲಿ ಯಾರೂ ನಿಮಗೆ ಸಂಬಳ ಕೊಡಲ್ಲ, ದುಡ್ಡು ಕೊಡ್ತೀನಿ ಬನ್ನಿ ಹೋರಾಟ ಮಾಡಿ ಅಂತ ಯಾರೂ ಹೇಳಲ್ಲ. ನಾವು ಸ್ವಇಚ್ಛೆಯಿಂದ ಹೋಗಿ ರೈತರಿಗಾಗ ತೊಂದರೆಗಳನ್ನು ಪ್ರಶ್ನೆ ಮಾಡಿ ಕೇಳಿ ರೈತರಿಗೆ ಒಳ್ಳೇದಾಗಲಿ ಅಂತ ಮಾಡ್ತಿರೋ ಒಂದು ಒಳ್ಳೆ ಉದ್ದೇಶದಿಂದ ಮಾಡ್ತಿರೋ ಕೆಲಸ ಅಷ್ಟೇ. ಬಿಟ್ಟರೆ ಇದರಿಂದ ಲಾಭ ಸ್ವಾರ್ಥ ಬೇರೆ ಇನ್ನೇನಿಲ್ಲ. ಮತ್ತೆ ಅಣ್ಣ, ನನ್ನ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಏನೇನು ಪರಿಸರದಲ್ಲಿ ಹೋರಾಟಗಳಲ್ಲಿ ನೀವೆಲ್ಲರೂ ತೋರಿಸ್ತಾ ಇದ್ದಾರೆ. ಅವ್ರನ್ನ ಬೆಳೆಸಿ ಉಳಿಸಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ನಿಮ್ಮ ಈ ಥರ ಹೋರಾಟಗಾರರ ಜೀವನ ಚರಿತ್ರೆಗಳು ಮತ್ತು ಏನೇನು ಸಮಾಜದಲ್ಲಿ ಅಂಕುಡೊಂಕುಗಳು ಮತ್ತು ಏನೇನು ಆಗ್ತಾಯಿದೆ ಬೆಳವಣಿಗೆಗಳು, ಏನೇನು ಮಾಡಬೇಕು ನಾವು ಮುಂದೆ, ಈ ದೇಶ ಎತ್ತ ಸಾಗ್ತಾ ಇದೆ, ಅದರಲ್ಲಿ ನಮ್ಮ ಪಾತ್ರ ಏನು, ನಾವು ಯಾವ ಥರ ಒಗ್ಗಟ್ಟಾಗಬೇಕು, ಒಗ್ಗಟ್ಟಾದಾಗ ನಾವು ಏನೇನು ತಲೆ ಒಳಗಡೆ ಬರುತ್ತೆ ಎಲ್ಲದಕ್ಕೂ ಉತ್ತರ ಈ ಅವತಾರ್ ಶಿವ ಅವರು ನಿಮಗೆ ಪ್ರತಿನಿತ್ಯ ಅವರು ತಮ್ಮ ಇದೆಲ್ಲ ಬಿಟ್ಟು ಮಾಡ್ತಾಯಿದ್ದಾರೆ. ಹಾಗಾಗಿ ನಮ್ಮ ಮತ್ತು ರೈತ ಸಂಘದ ಕಾರ್ಯಕರ್ತರು, ಹಾಗಾಗಿ ಅವ್ರು ಇನ್ನೂ ಚೆನ್ನಾಗಿ ಬೆಳೀಲಿ. ಅವರ ಯೂಟ್ಯೂಬ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಲಿ. ನೀವೆಲ್ಲರ ಆಶೀರ್ವಾದ ಅವ್ರ ಮೇಲೆ, ನಮ್ಮ ಮೇಲೆ, ಎಲ್ಲರ ಮೇಲೂ ಇರಲಿ. ಹಾಗಾಗಿ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಅವರು ಹಾರೈಸ್ತಾ
ಮುಂದೆ ಅವತಾರ್ ಶಿವ ಇನ್ನೂ ಚೆನ್ನಾಗಿ ಬೆಳೆದು ಒಳ್ಳೆ ದೊಡ್ಡ ವ್ಯಕ್ತಿಯಾಗಿ ಬೆಳೆದು ಇನ್ನೂ ಈ ಥರದ ಸಮಸ್ಯೆಗಳನ್ನ ಬೇಕಾದಷ್ಟು, ಯಾಕಂದರೆ ನಾವು ಒಬ್ಬ ಇರ್ಬೋದು, ಇದು ಇವ್ರ ಮುಖಾಂತರ ಬೇಕಾದಷ್ಟು ಜನಕ್ಕೆ ತಲುಪ್ತಾ ಇದೆ. ಹಾಗಾಗಿ ನೀವು ಕೂತಲ್ಲೇ ನೀವು ಒಂದು ಬೆರಳಲ್ಲಿಗಂದರೆ ನಿಮಗೆ ಮಾಹಿತಿಗಳು ಸಿಗ್ತವೆ. ಅಂಥ ಕೆಲಸನ ಯೂಟ್ಯೂಬ್ಗಳೇ ಅದು ರೈತ ಮಗನಾಗಿ ಹಳ್ಳಿಗಾಡನಾಗಿ ಸಿಟಿನ ಬಿಟ್ಟು ಹಳ್ಳಿನೇ ಸರಿ ಅನ್ಕೊ ಬಂದಿರೋರಿಗೆ ನೀವು ಪ್ರೋತ್ಸಾಹ ಕೊಡಬೇಕು. ಸಿಟಿಲಿ ಯಾರ್ಯಾರೋ ಮಾಡ್ತಾರೆ, ಏನೇನೋ ಮಾಡ್ತಾರೆ, ಅದಲ್ಲ. ಹಳ್ಳೀಲಿ ಇದ್ಕೊಂಡು ಹಳ್ಳಿನ ಒಡನಾಟ, ಹಳ್ಳೀಲಿ ಜೀವನ ಜೊತೆ ರೈತರೊಂದು ಜೀವನನ ಕಟ್ಕೊಂಡು ಸಕ್ಸಸ್ ಮಾಡಿ ತೋರಿಸ್ಬೇಕು ಅಂತ ಛಲ ಹೊತ್ಕೊಂಡು ಬಂದಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಸಹಕಾರ, ನಮ್ಮ ಸಹಕಾರ ಇದ್ದೇ ಇರ್ತದೆ. ಯಾವತ್ತೂ ನಾವು ಒಳ್ಳೇದಕ್ಕೆ ಬಯಸ್ತೀವಿ. ತಾವೆಲ್ಲರೂ ಸೇರಿ ಹಂಗಾಗಿ ರೈತ ಸಂಘಟನೆಗೂ ಸೇರಿ ಎಲ್ಲರೂ ಜೊತೆಗಾಗಿ ದೊಡ್ಡ ಹೋರಾಟ ಮಾಡಿದಾಗ ಖರ್ಚು ಬರಲ್ಲ. ನಾವು ಏನು ಬೇಕಾದ್ರೂ ಸಾಧಿಸ್ಬೋದು. ನಮ್ಮ ಒಗ್ಗಟ್ಟಿರಬೇಕು. ಆ ಒಗ್ಗಟ್ಟು ಪ್ರಾಮಾಣಿಕವಾಗಿರಬೇಕು. ಮತ್ತು ನೀವು ಕ್ವಶನ್ ಮಾಡಬೇಕು. ನನ್ನ ಅಧ್ಯಕ್ಷ ಅಂತ ಏನು ಸುಮ್ಮನೆ ನನ್ನನ್ನು ಕ್ವಶನ್ ಮಾಡಬೇಕು. ನೀವು ಕೇಳ್ತಾರೆ ಸರಿ, ಈಗ ಅವ್ರ ದುಡ್ಡು ಎಲ್ಲಿಂದ ಬರುತ್ತೆ ಎಲ್ಲ ಈ ಥರ ಕೇಳಬೇಕು. ಕೇಳೋದು ಆರೋಗ್ಯಕರವಾಗಿರ್ಬೇಕು. ಎಲ್ಲಿಂದ ಬಂದು ಸಂಬಳ, ಅವನಿಗೆ ದುಡ್ಡು ಎಲ್ಲಿಂದ ಬಂದದು, ಬರೀ ಕಿರ್ಚಾರ್ಕಂಡೇ ಇದ್ದಾನ, ದುಡ್ಡು ಓಸ್ಲಿಗಿದ್ದಾನ, ಅವನು ವ್ಯವಸಾಯ ಮಾಡ್ತಾ ಇದ್ದಾನ, ಎಲ್ಲವೂ ಇದು ಗೊತ್ತಾಗಬೇಕು. ನನ್ನನ್ನು ನೀವು ಕ್ವಶನ್ ಮಾಡ್ತಾ, ಆರೋಗ್ಯಪೂರ್ಣವಾಗಿ ಕ್ವಶನ್ ಮಾಡ್ತಾ ಸಂಘಟನೆಗೆ ಬನ್ನಿ. ಅವತಾರ್ ಶಿವ ಅವ್ರನ್ನ ಬೆಳೆಸಿ, ಸಂಘಟನೆ ಬೆಳೆಸಿ, ರೈತರನ್ನ ಉಳಿಸಿ, ಈ ವಿಷ ಭೂಮಿನ ಉಳಿಸಿ. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಕೇಳ್ಕೊತೀನಿ, ತಮ್ಮೆಲ್ಲರ ಸಹಕಾರ ರೈತರ ಮೇಲೆ ಇರಲಿ. ನಾವು ಎಲ್ಲರೂ ಜೊತೆಗೆ ಕೆಲಸ ಮಾಡೋಣ ಅಂತ ಕೇಳ್ಕೊತೇನೆ. ದಯವಿಟ್ಟು ಅಷ್ಟೇ ನಮ್ಮ ರೈತರಿಗೆ ಫಸ್ಟ್ ನಾನು ಹೇಳೋದು ಅಷ್ಟೇ, ರೈತರಿಗೆ ಸಪೋರ್ಟ್ ಮಾಡಿ ಮತ್ತು ರೈತರಿಗೆ ರೆಸ್ಪೆಕ್ಟ್ ಕೊಡಿ. ನಾನು ಫಸ್ಟು ಅಣ್ಣವರ ಕೆಲವೊಂದು ವೀಡಿಯೋ ಕ್ಲಿಪ್ಗಳನ್ನು ನೋಡಿದೆ, ಯಾವಾಗ 1 ವರ್ಷದ ಹಿಂದೆ. ಆಮೇಲೆ ಗೊತ್ತಾಯಿತು, ಒಂದಿನ ನಮ್ಮ ಊರಲ್ಲಿ ಒಂದು ಘಟನೆ ಆಯಿತು. ಆವಾಗ ಫಸ್ಟ್ ಟೈಮ್ ಕರೆಸಿದ್ದು, ಆವಾಗಲೇ ನಾನು ಫಸ್ಟ್ ಟೈಮ್ ನೋಡಿದ್ದು ಡೈರೆಕ್ಟಾಗೆ. ಕೆಲವೊಂದು ವೀಡಿಯೋಗಳಲ್ಲಿ ನೋಡಿದ್ದೆ. ಆವಾಗಲೇ ಅನಿಸಿದ್ದು ನನಗೆ, ಅಲ್ಲಿ ನಮ್ಮೂರಿಗೆ ಬಂದು ಹೋರಾಟ ಮಾಡಿದಾಗ ಅನ್ನಿಸ್ತು, ಓಕೆ ಇಂಥವ್ರನ್ನ ನಾನೊಬ್ಬ ಯೂಟ್ಯೂಬರ್ ಆಗಿದ್ದರಿಂದ ಇವಾಗ ನಾವೊಂದು ಸಂಘಟನೆ ಅಥವಾ ಹೋರಾಟ ಮಾಡಿದಾಗ ಅಲ್ಲಿನ ಊರಿನ ಗ್ರಾಮಸ್ಥರು ಆ ಊರಿನ ಗ್ರಾಮಸ್ಥರಿಗೆ ಅಷ್ಟೇ ಗೊತ್ತಾಗುತ್ತೆ. ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಇರೋದ್ರಿಂದ, ಸೊ ಇದನ್ನು ವೀಡಿಯೋ ಮಾಡಿ ಹಾಕೋದ್ರಿಂದ ಹಲವಾರು ಇವಾಗ ಕರ್ನಾಟಕದ ಎಲ್ಲ ಭಾಗಗಳಿಂದ ನಮ್ಮ ವೀಡಿಯೋಗಳನ್ನು ನೋಡೋದ್ರಿಂದ ಅಲ್ಲಿನ ರೈತರಿಗೂ ಒಂದು ಅರಿವು ಮೂಡುತ್ತೆ, ಒಂದು ಧೈರ್ಯ ಬರುತ್ತೆ, ಅವರಲ್ಲೂ ಆತ್ಮವಿಶ್ವಾಸ ಬೆಳೆಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ರೈತರಿಗೋಸ್ಕರ ರೈತಪರ ಹೋರಾಟ ಮಾಡ್ತಿರೋ ಈ ಒಂದು ಕೆಲಸನ ನಾನು ಎಲ್ಲ ಕಡೆ ವೀಡಿಯೋಗಳನ್ನು ಮಾಡಿ ನೀವೆಲ್ಲರೂ ನೋಡಿದರೆ ಎಲ್ರಿಗೂ ತಲುಪಿದೆ. ಸೊ ಈ ನಿಮ್ಮ ಸಪೋರ್ಟು ಹೀಗೆ ಮುಂದೇನೂ ಇರಲಿ ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊತೀನಿ. ಸೊ ತುಂಬ ಥ್ಯಾಂಕ್ ಯು ಅಣ್ಣ. ಮತ್ತೆ ಒಳ್ಳೇದು ಮಾಡಿ ಎಲ್ಲರೂ ಆರೈಸಿ. ನೋಡಿದ್ರಲ್ಲ, ಈ ವ್ಲಾಗಲ್ಲಿ ನಮ್ಮ ಪ್ರಕಾಶ್ ಅಣ್ಣನ ಊರು ಮತ್ತು ಅವರ ತೋಟ ಎಲ್ಲನೂ ತೋರಿಸಿದ್ದಾಯಿತು. ಇವಾಗ ಮತ್ತೆ ಹೋಗ್ತಾ ಇದ್ದೀನಿ ನಮ್ಮೂರಿಗೆ. ಈ ವಿಡಿಯೋ ಹೇಗನ್ಸ್ತಾ ಕೆಳಗಡೆ ಕಮೆಂಟ್ ಮಾಡಿ. ಸಿಗ್ತೀನಿ ನಾಳೆ. ಬಾಯ್. ಏನು ದಿಮಾಗ್ ತೋರ್ಸೋದು ನೀವು? ಏನ್ರಿ ನಾನು ಪ್ರಭು ಸುಪ್ರೀಂ, ನೀನು ಮಂತ್ರಿ ಆದ್ರೆ ನಾನು ರಾಜ. ನೀ ನುಡಿದರೆ ಹೊನ್ನುಡಿಯನು ಮನು ನುಡಿಯುವ